udayavanionline.com ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಅದರಲ್ಲಿ ನನ್ನ ಪ್ರಕಾರ ಎರಡು ತುಂಬ ಪ್ರಾಮುಖ್ಯತೆ ಇದೆ. ಒಂದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ. ಎರಡನೇದು, ಎಕ್ಸ್ಪರ್ಟ್ಸ್ಗಳಿಂದ ಅದರದ್ದು ಸಜೆಷನ್ಸ್ ಅಥವಾ ಒಪಿನಿಯನ್ ಕೇಳುವಂಥದ್ದು. ದ ಸೇಮ್ ಗೋಸ್ ವಿತ್ ದ ಫೀಲ್ಡ್ ಆಫ್ ಎಜುಕೇಷನ್. ಸೊ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಅವರಿಗೆ ನ್ಯಾಚುರಲಿ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಖಂಡಿತ ಅವರು ಸ್ವಲ್ಪ ಚಾಲೆಂಜಸ್ಗಳನ್ನು ಫೇಸ್ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಯಾಕಂದರೆ ನಾನು ಹೇಳಿದಾಗ ಆಪ್ಷನ್ಸ್ಗಳು ಸಿಕ್ಕಾಪಟ್ಟೆ, ಸೊ ನ್ಯಾಚುರಲಿ ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ udayavanionline.com ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಆ ಎರಡು ವಿಷಯವನ್ನು ನಿಮಗೆ ಮುಟ್ಟಿಸ್ಲಿಕ್ಕೆ, ಒಂದು ಅದಕ್ಕೆ ಬೇಕಾದ ರಿಕ್ವೈರ್ಡ್ ಮಾಹಿತಿಯನ್ನು ನಿಮಗೆ ಕೊಡುವಂಥದ್ದು, ಎರಡನೇದು ಎಕ್ಸ್ಪರ್ಟ್ಸ್ಗಳನ್ನು ಕರೆದು ಅವರ ಒಪಿನಿಯನ್, ಅವರ ಸಜೆಷನ್ಸನ್ನು ನಿಮಗೆ ತರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು udayavanionline.com ಅಲ್ಲಿ ಹಲವಾರು 3-4 ಎಪಿಸೋಡ್ ನಾವು ಈಗ ಆಲ್ರೆಡಿ ಮುಗಿಸಿದ್ದೇವೆ. ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ಆಗಿರ್ಬೋದು, ಅಥವಾ ಕಂಪನಿ ಸೆಕ್ರೆಟರಿ ಬಗ್ಗೆ ಆಗಿರ್ಬೋದು. ಸೊ ಅದೇ ರೀತಿ ಹಲವಾರು ಈ ಬೇರೆ ಬೇರೆ ವಿಷಯದಲ್ಲಿ ನಾವು ಎಕ್ಸ್ಪರ್ಟ್ಸ್ಗಳನ್ನು ಕರೆದು ನಿಮಗೆ ಮಾಹಿತಿ ಕೊಡುವಂಥ ಒಂದು ಸಣ್ಣ ಎಫರ್ಟ್ ನಮ್ಮ ಕಡೆಯಿಂದ. ಹಾಗೆಯೇ ಇವತ್ತು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು 2-3 ದಿನ ಹಿಂದೆ PUC ರಿಸಲ್ಟ್ ಹೊರಗೆ ಬಂದಿದೆ. ವಿದ್ಯಾರ್ಥಿಗಳು ಸಾಕಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿಯ ಗ್ರ್ಯಾಜುಯೇಷನ್ ಕೋರ್ಸ್ ಅವೈಲೇಬಲ್ ಇದೆ ಅದರ ಬಗ್ಗೆ ಇವತ್ತಿನ ಒಂದು ಡಿಸ್ಕಷನ್. ಅದರಲ್ಲೂ ಪ್ರಮುಖವಾಗಿ ಕಾಮರ್ಸ್ ಡೊಮೇನನ್ನು ಹಿಡ್ಕೊಂಡು ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಸೊ ಇವತ್ತು ಐ ಹ್ಯಾವ್ 2 academic stalwarts ಆಫ್ ದ ಟೌನ್ ಆ್ಯಂಡ್ ಐ ಟೇಕ್ ಇಮೆನ್ಸ್ ಪ್ಲೆಷರ್ ಟು ವೆಲ್ಕಮ್ ದೆಮ್. ಮೊದಲಿಗೆ ನಮ್ಮ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಫೌಂಡರ್ ಆ್ಯಂಡ್ CEO CA ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. So he founded this institution way back in the 1998, and he has seen a lot of transformation happening in the education sector. He himself is an entrepreneur, motivational speaker. He has authored many books, and I'm very sure he's the right person today for the job. ಇವತ್ತು ಯಾವ ವಿದ್ಯಾರ್ಥಿಗಳಿಗೆ ಯಾವುದೇ ಏರಿಯಾದಲ್ಲಿರಲಿ, ಕಾಮರ್ಸ್ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇವತ್ತು ಬಹಳ ಒಂದು ಪ್ರಾಮುಖ್ಯತೆ. ಹಾಗಾಗಿ ನಾವು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸ್ಪೀಕರ್ನ ಕರೆದಿದ್ದೇವೆ. ಐ ಆಮ್ ಪ್ಲೀಸ್ ಟು ವೆಲ್ಕಮ್ ಡಾಕ್ಟರ್ ಯೋಗೇಶ್ ಪೈ, ಅಸೋಸಿಯೇಟ್ ಪ್ರೊಫೆಸರ್ ಫ್ರಮ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಮಾಹೆ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಸುಮಾರು 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಐ ಥಿಂಕ್ ಹಿ ಇಸ್ ದ ರೈಟ್ ಪರ್ಸನ್ ಟು ರೆಪ್ರೆಸೆಂಟ್ ದಿಸ್. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು, ಸ್ವಾಗತ. ಗೋಪಾಲ್ ಸರ್, ನೀವು ಬಾಂಡ್ ಟೀಚರ್ ಅಂತ ನಾನು ಯಾವತ್ತೂ ಹೇಳ್ತೇನೆ. ನೀವು ತ್ರಿಷಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಯು ಹ್ಯಾವ್ ಸೀನ್ ಮಲ್ಟಿಪಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಇತ್ತೀಚಿನ ದಿನಗಳಲ್ಲಿ NEP ಬೇರೆ ಆ್ಯಡ್ ಆನ್ ಆಗಿದೆ. ಸೊ ಈ ನ್ಯೂ ಏಜ್ ಎಜುಕೇಷನ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಆಲ್ಸೋ ಗಿವಿಂಗ್ ಸಮ್ ಟ್ರೆಡಿಷನಲ್ ಟಚ್ ಆಫ್ ಎಜುಕೇಷನ್, ವಾಟ್ ಯು ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಬಿಫೋರ್ ಆ್ಯಂಡ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ. ಕರೆಕ್ಟ್. ಪ್ರಾಬಬ್ಲಿ 95 to 98 ನಾನು ಗ್ರ್ಯಾಜುಯೇಷನ್ ಮುಗಿಸುವಾಗ ಇದ್ದ ಕಲಿಕಾ ಪದ್ಧತಿ 98 to could be 2005 to 2008, could be 2008 to 2018-19, then now onwards post COVID and after new education policy ಇಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. Probably beginning was more confined to teacher, student, and whatever Guru tells, it is the final and we follow is to the same. True. Probably with some library books. Correct. Once Google stepped in, started lot of bunch of information, students started having choices. ಆ ಟೆಕ್ನಾಲಜಿಯ ಸ್ಪೀಡ್ ಜಾಸ್ತಿ ಆದಾಗೆ ಮಕ್ಕಳಿಗೆ ಆಪ್ಷನ್ಗಳು ಜಾಸ್ತಿ ಆಯಿತು. ಎಡ್ಟೆಕ್ ಕಂಪನಿಗಳು ಬಂತು, ಕೋಚಿಂಗ್, ಕಾಲೇಜ್, ಹೀಗೆ ಹಲವಾರು ಸ್ಪೆಕ್ಟ್ರಮಲ್ಲಿ ಬಹಳ ಬದಲಾವಣೆಗಳನ್ನು ಕಾಣ್ತು. ನಂತರ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಬಂತು. ದಟ್ಸ್ ವೇರ್ ವಾಟ್ ವಿ ಪ್ರಾಬಬ್ಲಿ ಮೆನಿ ಟೀಚರ್ಸ್ ನೆವರ್ ಥಾಟ್ ಅಬೌಟ್ ಪ್ರೆಸೆಂಟೇಷನ್ ಥ್ರೂ ಟೆಕ್ನಾಲಜಿ, PPT ಅಥವಾ ಅದೆಲ್ಲ ಬೇಸಿಕ್ಸನ್ನು ನಾವು ಪ್ರಾಬಬ್ಲಿ ಅಷ್ಟು ಮಾಡಿಲ್ಲದೆ ಇರ್ಬೋದು. ಬಟ್ ಒನ್ಸ್ ಆ ಕೋವಿಡ್ ಬಂದ ತಕ್ಷಣ ಇಟ್ ಬಿಕಮ್ಸ್ ಇನೆವಿಟಬಲ್. ಟ್ರೂ. ಸೊ ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಹಾಗಾಗಿ ಎಲ್ಲ ಅಡಾಪ್ಟ್ ಮಾಡೋಕ್ಕೆ ಶುರು ಮಾಡಿದರು. ಆ್ಯಂಡ್ ಕೋವಿಡಲ್ಲಿ ಆಪ್ಷನ್ ಇರಲಿಲ್ಲ. ಇನ್ ದ ಸೇಮ್ ಟೈಮ್ ವೇರ್ NEP came in. And post NEP, considering the technology usage, considering the student choices, NEP basically tells about the choices. Food ಅಲ್ಲಿ ನನಗೆ ಚಾಯ್ಸಸ್ ಇದೆ, ಟ್ರಾವೆಲಲ್ಲಿ ನನಗೆ ಚಾಯ್ಸಸ್ ಇದೆ, ಹಾಗೆ ಎಲ್ಲದರಲ್ಲೂ ಚಾಯ್ಸ್ ಇದೆ. ಎಜುಕೇಷನಲ್ಲಿ ಮಕ್ಕಳಿಗೆ ಯಾಕೆ ಬೇಡ ಅಂತ. ದ ಬೇಸಿಕ್ ಫಂಡಮೆಂಟಲ್ ನಾನು ತಿಳ್ಕೊಂಡಾಗ ಏನು ಅಂದರೆ, NEPಯ ಕನ್ಸೆಪ್ಟ್ ಅಂದರೆ ಬೆಸ್ಟ್ ಸೈಂಟಿಸ್ಟ್ಗಳು ಅಥವಾ ಯಾರಾದರೂ ಒಬ್ಬರು ನಮ್ಮಲ್ಲಿ ಹೋಗಿದ್ದಾರೆ ವರ್ಲ್ಡಲ್ಲಿ ಅಂದರೆ ನಾನು ಯಾವಾಗ ಹೇಳಿದ್ದುಂಟು, ನಮಗೆ PCMB ಗೊತ್ತು, ಡು ಯು ನೋ PCMM ಅಂತ,
ಒಬ್ಬ ಸ್ಟೂಡೆಂಟ್ ಕೇಳಿದೆ ಏನು ಸರ್ ಅದು PCM ಅಂತ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮ್ಯೂಸಿಕ್ ಅಂತ. ಸೊ ಪ್ರಾಬಬ್ಲಿ ಆ ಥಾಟ್ ವಿ ಆರ್ ನಾಟ್ ಹ್ಯಾವಿಂಗ್ ಇನ್ ಅವರ್ ವೆರಿ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್. ಕರೆಕ್ಟ್. ಇವತ್ತು ಆ ಆಪ್ಷನ್ ಇದೆ. To the extent if you are good at sports, your college is not supporting it or don't have the facility, they can go to the neighboring college and they can study. ಆ ರೀತಿಯ ಆಯಾಮಗಳಿಗೆ ಹೋಗಿದೆ. ಸೊ ಹುಡುಗರಿಗೆ ಚಾಯ್ಸಸ್ ಇದೆ, ಹುಡುಗರಿಗೆ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ ಇದೆ, ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಆ ಹುಡುಗರು ಈ ಗ್ರ್ಯಾಜುಯೇಷನ್ ಅಥವಾ ಮುಗಿಸಿ ಬಂದಾಗ ಕ್ಯಾನ್ ದೇ ಬಿ ಮೋರ್ ಕಾಂಪಿಟೆಂಟ್ ಅನ್ನೋದು ಇವತ್ತು NEP ಸ್ಟ್ರೆಸ್ ಮಾಡ್ತಾ ಇದೆ. ಕನ್ಸಿಡರಿಂಗ್ ದಿಸ್ ದರ್ ಇಸ್ ಎ ಸಿ ಆಫ್ ಚೇಂಜಸ್ ಓವರ್ 2 decades. ಪ್ರಾಬಬ್ಲಿ another 8-10 years is ವೆರಿ ಕ್ರೂಷಿಯಲ್. ಪ್ರಾಬಬ್ಲಿ ಅದರ ನಂತರ ಅಷ್ಟು ಚೇಂಜಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಐ ಆಮ್ ವೆರಿ ಲೆಸ್ ನಾಲೆಜಬಲ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ 10 years. ಬಟ್ 8-10 years ಕುಡ್ ಬಿ ಎ ಮೇಜರ್ ಗೇಮ್ ಚೇಂಜರ್ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ನಾವು 4-5 ವರ್ಷದಲ್ಲಿ ಭಾಳಷ್ಟು ಚೇಂಜಸ್ ನೋಡಿದ್ದೇವೆ. ಗ್ರೇಟ್, ಐ ಥಿಂಕ್ ವಂಡರ್ಫುಲ್ ಸ್ಟಾರ್ಟ್. ಯೋಗೀಶ್ ಸರ್, ನಮ್ಮ ಎಜುಕೇಷನ್ ಸೆಕ್ಟ್ರಲ್ಲಿ ಈ ಡೊಮೇನ್ಗಳು ಸಾಕಷ್ಟು ವೊಲಾಟಿಲಿಟಿಲಿರ್ತದೆ. ಒಂದು ಸಲ ಸೈನ್ಸ್ ಭಾಳ ಬೂಮಲ್ಲಿರ್ತಿತ್ತು. ಐ ಆಮ್ ಸೀಯಿಂಗ್ ನಾವು ಶಿಫ್ಟ್, ದರ್ ಈಸ್ ಅ ಲಾಟ್ ಆಫ್ ಬೂಮ್ ಹ್ಯಾಪನಿಂಗ್ ಆಲ್ಸೋ ಇನ್ ದ ಕಾಮರ್ಸ್ ಇಂಡಸ್ಟ್ರಿ, ಆ್ಯಂಡ್ ದಟ್ ಈಸ್ ವೇರ್ ಟುಡೇ ದ ಎಂಟೈರ್ ಡಿಸ್ಕಷನ್ ಈಸ್ ಆಲ್ ಅಬೌಟ್. ಸೊ ಹೌ ಡು ಯು ಸಿ ದಿಸ್ ಕಾಮರ್ಸ್ ಟ್ರೆಂಡ್ ಮೂವಿಂಗ್ ಅಹೆಡ್? Now, mainly when I look at the changes that are taking place, I would say there is a change in the mindset of the Indian parents. Probably, when we look at it, in the Indian parents, it was basically that my son or my daughter should become a doctor or an engineer. That's how it used to be. A very majority of the parents in India, at least. That moment you score good marks. How the moment you score good marks or not, probably the intention is ನಮ್ಮ ಹುಡುಗ ಇಂಜಿನಿಯರ್ ಆಗಬೇಕು, ನಮ್ಮ ಹುಡುಗ ಡಾಕ್ಟರ್ ಆಗಬೇಕು. ದಟ್ಸ್ ಹೌ ಇಟ್ ಯೂಸ್ ಟು ಬಿ. ಆ್ಯಂಡ್ ಆಲ್ಸೋ ಪ್ರಾಬಬ್ಲಿ ಇನ್ ದ ಇನಿಷಿಯಲ್ ಕೇಸ್ there could also be some kind of a stigma that, you know, being an engineer, probably he is a very talented guy, or maybe he is a very, probably in terms of maybe ಏನು ಹೇಳೋದು, ಬುದ್ಧಿವಂತ ಇರ್ಬೋದು. So we could look at it. Now we can see that it is not the case. So in terms of the changes, probably I could look at the changes in the parents, that, you know, the commerce also is giving a equal importance. And probably some of ಒಂದು ಕರೆ ಇದೆ, ತಗೊಳ್ಬೋದು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾಗರಾಜ್ ಅಂತ, ಗಂಗಾವತಿ, ಕೊಪ್ಪಳ ಜಿಲ್ಲೆ. ನಮಸ್ತೆ ನಾಗರಾಜ್ ಅವರೇ, ಹೇಳಿ. ಇವತ್ತಿನ ವಿಷಯ ನಾವು ಕಾಮರ್ಸ್ ಗ್ರಾಜ್ಯುಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಗಳು ಯಾವ್ದಾದ್ರು ನಮ್ಮ ಪ್ಯಾನಲಿಸ್ಟಿಗೆ ಇದ್ರೆ ಹೇಳ್ಬೋದು. ಸರ್, ಈಗ ನನ್ನ ಪ್ರಶ್ನೆ ಇಷ್ಟೇ. ನನ್ನ ಮಗ ಕೆ ಪವನ್ ಕುಮಾರ್ ಅಂತ, ಓಕೆ, ಸೆಕೆಂಡ್ ಇಯರ್ ಕಾಮರ್ಸ್ ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಓಕೆ. ಈಗ ನಾವು LLB, BCom LLB 5 years ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಓಕೆ. ಇದ್ರ ಜೊತೆಗೆ ನನ್ನ ಗೆಳೆಯರು CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಒಂದು ಕೋರ್ಸ್ ಇದೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಓಕೆ, ಅದಕ್ಕೆ ಪ್ರಶ್ನೆ. ಎಸ್, ಐ ಥಿಂಕ್ ನಮ್ಮ ಗೋಪಾಲ್ ಸರ್ ಈ ಪ್ರಶ್ನೆ ಅಂತ ತಗೋಬಹುದು. ಪ್ರಶ್ನೆ. ನಮಸ್ಕಾರ ಸರ್, ಗಂಗಾವತಿಯಿಂದ ಕಾಲ್ ಮಾಡಿದ್ದಕ್ಕೆ. ಸರ್, ಕಂಪನಿ ಸೆಕ್ರೆಟರಿ ಕೋರ್ಸ್, ಹೌದು, ಕಂಪನಿ ಸೆಕ್ರೆಟರಿ ಕೋರ್ಸ್ ನಿಮ್ಮ ಈ ಲಾ ಇದ್ರ ಒಟ್ಟಿಗೆ ಮಾಡ್ಬೋದು ಅಥವಾ ಸಪ್ರೇಟಾಗಿ ಮಾಡ್ಬೋದು. ಈ ಎರಡು ಒಟ್ಟಿಗೆ ಭಾಳ ಮ್ಯಾಚ್ ಆಗುತ್ತೆ. ಯಾಕಂದರೆ ಕಂಪನಿ ಸೆಕ್ರೆಟರಿಯಲ್ಲೂ ಒಂದು 60-70% ಸಬ್ಜೆಕ್ಟ್ಗಳು ಲಾ ರಿಲೇಟೆಡ್ ಇದೆ. BCom LLB 5 years. ಹಾಂ, ನಾನು ಕಂಪನಿ ಸೆಕ್ರೆಟರಿ ಮತ್ತು ಲಾ ಬಗ್ಗೆ ಹೇಳ್ತಿರೋದು. BCom ಇಸ್ ಓಕೆ. ಕೆಲವು ಕಾಲೇಜಲ್ಲಿ BCom ಒಟ್ಟಿಗೆ ಕೊಡ್ತಾರೆ, ಕೆಲವು ಕಾಲೇಜಲ್ಲಿ BBA ಒಟ್ಟಿಗೆ ಕೊಡ್ತಾರೆ. ದಟ್ ಈಸ್ ದ ಕಾಲೇಜ್ ಚಾಯ್ಸ್. ಈಗ ಕಂಪನಿ ಸೆಕ್ರೆಟರಿ ಸ್ಪೆಸಿಫಿಕ್ ನೋಡೋದಾದರೆ ಅದರಲ್ಲಿ 3 ಹಂತ ಇದೆ. ಒಂದು CSEET ಅಂತ, ಸೊ ಇಟ್ಸ್ ಬೇಸಿಕಲಿ ಅನ್ ಎಂಟ್ರೆನ್ಸ್ ಎಕ್ಸಾಮ್. ಅದು ಎಂಟ್ರೆನ್ಸ್ ಎಕ್ಸಾಮ್ ವರ್ಷಕ್ಕೆ 4 ಸತಿ ಬರ್ತದೆ, 4 times a year. ಅದರಲ್ಲಿ ನಿಮಗೆ ಕುಡ್ ಬಿ ಲೀಗಲ್ ರೀಸನಿಂಗ್ ಅಂತಿದೆ, ಸ್ವಲ್ಪ ನಿಮಗೆ ಎಕನಾಮಿಕ್ಸ್ ಇದೆ, ಸ್ವಲ್ಪ ಜನರಲ್ ನಾಲೆಜ್ ಇದೆ, ಈ ರೀತಿ ಇದೆ. ಭಾಳ ಕಷ್ಟ ಆಗಲ್ಲ ಸರ್ ಅದು. ಇದು CSEET ಎಕ್ಸಾಮ್. ಇದು ಎಕ್ಸಾಮನ್ನು ವಿದ್ಯಾರ್ಥಿ ಪಾಸ್ ಮಾಡಿಕೊಂಡ್ರೆ 2ನೇ ಹಂತ ಅಂದರೆ ಆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದರೆ ಸಾಕು ಸರ್. ಅಂದರೆ 50% ಸ್ಕೋರ್ ಬಂದರೆ ಸಾಕು. ಸೊ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದು ಪಾಸ್ ಆದರೆ ಅವನು ಎಕ್ಸಿಕ್ಯೂಟಿವ್ ಅಂತ ಬರ್ತಾನೆ, 2ನೇ ಲೆವೆಲ್. ಆ ಎಕ್ಸಿಕ್ಯೂಟಿವ್ ಅಲ್ಲಿ ಅವನಿಗೆ ಇವತ್ತು ಪ್ರೆಸೆಂಟ್ಲಿ 4+4 8 ಸಬ್ಜೆಕ್ಟ್ ಇದೆ.
ಅದರಲ್ಲಿ 4 ಬರಿಬೋದು ಅಥವಾ 8 ಒಟ್ಟಿಗೆ ಬರಿಬೋದು, ಅದು ಅವನ ಚಾಯ್ಸ್ ಇರ್ತದೆ. ಅದು ಆದ ನಂತರ ಅವನಿಗೆ ಆರ್ಟಿಕಲ್ಶಿಪ್ ಅಂತ ಇದೆ, ವಿಚ್ ಇಸ್ ಬೇಸಿಕಲಿ ಹ್ಯಾಸ್ ಟು ವರ್ಕ್ ಅಂಡರ್ ಎ ಕಂಪನಿ ಸೆಕ್ರೆಟರಿ ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು. ನಂತರ ಅವನು ಫೈನಲಿ CS ಪ್ರೊಫೆಷನಲ್ ಅಂತ ಹೋಗ್ತಾನೆ. ಅದರಲ್ಲಿ 3+3+3 ಅಂದರೆ 3 ಮಾಡ್ಯೂಲ್, ಒಂದೊಂದರಲ್ಲಿ 3 ಸಬ್ಜೆಕ್ಟ್, ಒಟ್ಟು 9 ಸಬ್ಜೆಕ್ಟ್ಸ್ ಇದೆ. ಇಷ್ಟು ಆಗುವಾಗ ಅವನು ಕರೆಕ್ಟಾಗಿ ಇವತ್ತಿನಿಂದ ಕರೆಕ್ಟ್ ಪ್ಲ್ಯಾನ್ ಮಾಡಿ ಎಲ್ಲ ಹಂತಗಳನ್ನು ಕ್ಲಿಯರ್ ಮಾಡಿದರೆ ಹೆಚ್ಚು ಕಮ್ಮಿ ಒಂದು 2.5-3 ವರ್ಷದಲ್ಲಿ ಅವನು ಕಂಪನಿ ಸೆಕ್ರೆಟರಿ ಆಗ್ಬೋದು. ಸೊ ಇದನ್ನು ನೀವು LLB ಒಟ್ಟಿಗೆ ಮಾಡಿದರೆ ಏನು ಅಡ್ವಾಂಟೇಜ್ ಅಂದರೆ 60-70% ಲಾ ಪೇಪರ್ಸ್ ಏನಿದೆ ಅದು ಅವನಿಗೆ ಲಾ ಅಲ್ಲೂ ಕವರ್ ಆಗುತ್ತೆ, ಅಂದರೆ LLB ಅಲ್ಲೂ ಕವರ್ ಆಗುತ್ತೆ. ಟ್ಯಾಕ್ಸೇಷನ್ ಇದೆ, ಕಾಂಟ್ರಾಕ್ಟ್ ಆ್ಯಕ್ಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇದೆ, ಕುಡ್ ಬಿ ಕಂಪನೀಸ್ ಆ್ಯಕ್ಟ್. CS ಅಲ್ಲಿ ತುಂಬ 60% ಅದರಲ್ಲೂ ಕಂಪನೀಸ್ ಆ್ಯಕ್ಟ್ ಬರ್ತದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇದೆ, ಎನ್ವಿರಾನ್ಮೆಂಟ್ ರಿಲೇಟೆಡ್, ಡೈರೆಕ್ಟರ್ಸ್, ಹೀಗೆ ಸುಮಾರಷ್ಟು ಆ್ಯಕ್ಟ್ಗಳು ಹೋಗುತ್ತೆ. ಅದು ಲಾ ಅಲ್ಲೂ ಇದೆ, LLB ಅಲ್ಲೂ ಇದೆ, CS ಅಲ್ಲೂ ಇದೆ. ಒಂದೇ ಡಿಫ್ರೆನ್ಸ್ ಏನಂದರೆ ಸರ್, LLB ಯಲ್ಲಿ ದ ವೇ ವಿ ಲುಕ್, ನನ್ನ ನಾಲೆಜ್ ಪ್ರಕಾರ ಒಬ್ಬ ಲಾಯರಿಗೆ ಏನು ಬೇಕು ಅನ್ನೋದನ್ನು ಅವ್ರು ನೋಡ್ತಾರೆ. ಇದೇ ಕಂಪನಿ ಸೆಕ್ರೆಟರಿಯಲ್ಲಿ ಆಸ್ ಎ ಕಾರ್ಪೊರೇಟ್ ಲೆವೆಲಲ್ಲಿ ಕಂಪನಿ ರಿಲೇಟೆಡ್ ಲಾಗಳು ಜಾಸ್ತಿ. ಮತ್ತು ಕಂಪನಿ ಸೆಕ್ರೆಟರಿ ಅವರು ಜನರಲಿ ವೆರಿ ಕ್ರಿಟಿಕಲ್ ರೋಲ್ ಇನ್ ದ ಆರ್ಗನೈಸೇಷನ್ನ ಪ್ಲೇ ಮಾಡ್ತಾರೆ. ಫ್ಲೋಟಿಂಗ್ ದ ಕಂಪನಿ ಇರ್ಬೋದು, ಮೀಟಿಂಗ್ಸ್ ಇರ್ಬೋದು, ಅದೆಲ್ಲ ಅವರು ಮಾಡ್ತಾರೆ. ಆ್ಯಂಡ್ ಅವರು ಜನರಲಿ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಟ್ಟಿಗೆ ದೇ ವಿಲ್ ಬಿ ಇಂಟ್ರಾಕ್ಟಿಂಗ್. ತುಂಬ ಚೆನ್ನಾಗಿದೆ ಸರ್. ಕಂಪನೀಸ್ ಆ್ಯಕ್ಟ್ ಚೇಂಜ್ ಆಗಿ ಬಂದಿರೋಗೋಸ್ಕರ ಕಂಪನಿ ಸೆಕ್ರೆಟರಿಗೆ ಒಳ್ಳೆಯ ಉದ್ಯೋಗ ಇದೆ. ಮತ್ತು ಇವತ್ತು ಕೆಲವು ಸ್ಕಿಲ್ಗಳು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಇದೆ, ಕೆಲವು ಸ್ಕಿಲ್ಗಳು ಕಂಪನಿ ಸೆಕ್ರೆಟರಿ ಹತ್ರ ಇದೆ. ಈಗ ಒಳ್ಳೆ ಕಂಪನಿ ಸೆಕ್ರೆಟರಿಗಳು ತುಂಬ ಇಲ್ಲ ನಮ್ಮ ದೇಶದಲ್ಲಿ. ಒಂದು ಒಳ್ಳೆ ಡ್ರಾಫ್ಟ್ ಮಾಡೋದು, ಚೆಕ್ ಮಾಡುವಂಥದ್ದು, ಅಗ್ರಿಮೆಂಟ್ ಇರುವಂಥದ್ದು, ಅಥವಾ ಕಂಪನಿ ಫ್ಲೋಟ್ ಮಾಡುವಾಗ ಬೇಕಾದ ರೂಲ್ಸ್ ರೆಗ್ಯುಲೇಷನ್, ಇದೆಲ್ಲ ಒಂಥರ ಕಂಪನಿ ಸೆಕ್ರೆಟರಿ ಎಕ್ಸ್ಪರ್ಟ್ ಇರ್ತಾನೆ. ಹಾಗಾಗಿ LLB ಆ್ಯಂಡ್ ಕಂಪನಿ ಸೆಕ್ರೆಟರಿ ಇಸ್ ಎ ವೆರಿ ವೆರಿ ಗುಡ್ ಆಪ್ಷನ್ ಇವತ್ತಿನ ದಿನಕ್ಕೆ. ಈಗ ನಮ್ಮಲ್ಲಿ CS ಕಾಲೇಜ್ಗಳು ಎಲ್ಲೆಲ್ಲಿ ಸಿಗ್ತವೆ ಸರ್? ಅದೇ ತ್ರಿಷಾ, ನಾನು ಇನ್ಸ್ಟಿಟ್ಯೂಷನ್ ಫೌಂಡರ್, ನಮ್ಮಲ್ಲಿ BCom ಮತ್ತು CS ಇದೆ. ಸೊ ನಿಮಗೆ BCom + CS + LLB ಆಪ್ಷನ್ ನಮ್ಮ ಹತ್ರ ಇಲ್ಲ. ವಿ ಡೋಂಟ್ ಹ್ಯಾವ್ LLB. ಕಂಪನಿ ಸೆಕ್ರೆಟರಿ ಕೋರ್ಸನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ಬೋದು. BCom ಕಂಪನಿ ಸೆಕ್ರೆಟರಿ ಬೇಸಿಕಲಿ ಕೋಚಿಂಗ್ ಕೊಡೋದು ಸರ್. ಅದು ಎಕ್ಸಾಮ್ ಕಾಂಟ್ಯಾಕ್ಟ್ ಮಾಡಿ ಬರೆಯೋದು, ಅದಕ್ಕೆ ಬರೆಯೋ ಸಪೋರ್ಟ್, ಅದಕ್ಕೆ ಬೇಕಾದ ಏನು ಹೇಳೋದು, ರಿಜಿಸ್ಟ್ರೇಷನ್ ಫಾರ್ಮ್ಯಾಲಿಟಿ, ಎಕ್ಸಾಮ್ ಪ್ರಿಪ್ರೇಷನ್, ಕೋಚಿಂಗ್, ಗೈಡೆನ್ಸ್, ಮೆಟೀರಿಯಲ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಅದೇ ಸರ್, ನನ್ನ ಮಗ ನಿನ್ನೆ ಕ್ಲಾಟ್ ಎಕ್ಸಾಮ್ ಅಪಿಯರ್ ಆಗಿ ಬಂದಿದ್ದಾನೆ. ಗೊತ್ತಾಯ್ತು. ಕ್ಲಾಟ್ ಎಕ್ಸಾಮ್ ಅಪಿಯರ್ ಆಗಿ ಬಂದಿದ್ದಾನಲ್ಲ, ಗೊತ್ತಾಯ್ತು. BCom LLBನೇ ಮಾಡಬೇಕು ಅಂತ ಅದು ಉದ್ದೇಶ. CS ಬಗ್ಗೆ ಅದು ಮಾಹಿತಿ ಕೊಟ್ಟಿದ್ದು. ಹಾಗೇನಾದಿದ್ರೆ ಸರ್, BCom + LLB ಮಾಡಲಿ, ಕಂಪನಿ ಸೆಕ್ರೆಟರಿನ ಸೈಡ್ ಆಗಿ ಮಾಡ್ಬೋದು. ಅದನ್ನು ಮಾಡ್ಬೋದಲ್ಲ? ಮಾಡ್ಬೋದು. ಕಾಲೇಜ್ ಅವರು BCom + LLB ಕೊಡ್ತಾರೆ. ಯಾವುದು ಕಾಲೇಜ್ ನೀವು ಮಾಡ್ಬೇಕಂತಿದ್ದೀರಾ, ಕಂಪನಿ ಸೆಕ್ರೆಟರಿನ ಸೈಡಲ್ಲಿ ತೊಗೊಳ್ಬೋದು, ಕೋಚಿಂಗ್ ತೊಗೊಳ್ಬೋದು, ಫಿಸಿಕಲ್ ಆಗದಿದ್ರೆ ಆನ್ಲೈನ್ ಕೊಡ್ಬೋದು. ಹೀಗೆಲ್ಲ ಆಪ್ಷನ್ ಇದೆ ಸರ್. ನಿಮ್ಮ ಮೊಬೈಲ್ ನಂಬರ್ ಸಿಗ್ಬೋದಾ? ಬರ್ಕೊಳ್ಬೋದು ಸರ್ ತಾವು. 9845 77 1468. ಎಲ್ಲಿ ಮಾಡಬೇಕಂತಿದ್ದಾನೆ ಸರ್ ವಿದ್ಯಾರ್ಥಿ? ಎಲ್ಲಿ ಮಾಡಬೇಕು ಅಂತಿದ್ದಾನೆ BCom + LLB? ಸರ್, BCom + LLB ಕರ್ನಾಟಕ ಲಾ ಕಾಲೇಜಿನಲ್ಲಿ ಒಂದ್ಸರಿ ಹೋಗಿ ಬಂದಿದ್ದಾನೆ ಸರ್. ಓಕೆ. ಧಾರವಾಡ. ದೆನ್ ಸರ್ ಸಿದ್ದಪ್ಪ ಕಂಬಳಿ ಕಾಲೇಜ್ ನೋಡಿ ಬಂದಿದ್ದಾನೆ. ಸೂಪರ್ ಮಾಡಿ ಸರ್. ನಿಮಗೆ ಕರ್ನಾಟಕ ಲಾ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಸಹ ಹೋಗಿ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಮಾಡಿ ಸರ್, ನಿಮಗೆ ಅಲ್ಲೇ ಇದ್ದು BCom + LLB ಮಾಡಿದಾಗ ಅದಕ್ಕೆ ಬೇಕಾದ ಕಂಪನಿ ಸೆಕ್ರೆಟರಿ ರಿಲೇಟೆಡ್ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ಬೋದು ಸರ್. ಬಹಳ ಉದಯವಾಣಿಗೆ ಧನ್ಯವಾದಗಳು ಸರ್, ಬಹಳ ಒಳ್ಳೆ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮನ ನೋಡ್ತಾ ಇರಿ. ಮತ್ತೊಂದು ಕರೆ ಯೋಗೀಶ್ ಅವರಿಗೆ. ಎಸ್, ಹಲೋ, udayavanionline.comಗೆ ನಮಸ್ಕಾರ, ಸ್ವಾಗತ. ಯಾರು ಮಾತಾಡ್ತಿದ್ದೀರು? ನಮಸ್ತೆ, ಇದು ಮಣಿಪಾಲ್ ಗ್ರೂಪ್ನವರಲ್ಲ? ಹೌದು. ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಲ್ಪೆಯಿಂದ. ಹೇಳಿ ಸರ್.
ಇದು ಅದೇ CA ಕೋರ್ಸ್ ಆಫರ್ ಮಾಡ್ತೀರಾ ಕೇಳಲಿಕ್ಕಿತ್ತು. CFA CS ಕಂಪನಿ ಸೆಕ್ರೆಟರಿ ಅಲ್ಲ CFA CFA. ಓಕೆ, ಚಾರ್ಟರ್ಡ್ ಫೈನಾನ್ಷಿಯಲ್ ಅನಲಿಸ್ಟ್. ಅದು ಕೋರ್ಸ್ ಆಫರ್ ಮಾಡ್ತೀರಾ ಅದು ಕೇಳಬೇಕು, ಎನ್ಕ್ವೈರಿ. ನಮಸ್ತೆ ಸರ್. ಹೇಳಿ. ಅದು ಪ್ರೊಬಬ್ಲಿ ಮಣಿಪಾಲ್ ಅವರು ದೇ ವಿಲ್ ಚೆಕ್ ಇಟ್ ಔಟ್ ವೆದರ್ CFA ಕೋಚಿಂಗ್ ಕೊಡ್ತಾರ ಅಂತ ಅವ್ರು ಹೇಳ್ತಾರೆ. ಅವರಲ್ಲಿ BCom ಮತ್ತು BBA ಪ್ರೋಗ್ರಾಮ್ಗಳಿದೆ, ಅದಕ್ಕೆ ಬೇಕಾದ CFA ಬೇಕಾದ ಕೋಚಿಂಗನ್ನು ಕೊಡ್ಬೋದು ಅವರು ಪ್ರಾಬಬ್ಲಿ, ಅಥವಾ ನಾವು ನಿಮಗೆ ಅದಕ್ಕೆ ಬೇಕಾದ ಸಪೋರ್ಟನ್ನು ಮಾಡ್ಬೋದು. ತ್ರಿಷಾ, ನಾವು ನಿಮಗೆ ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿಯ ಕೋರ್ಸ್ಗಳಿಗೆ ಕೋಚಿಂಗ್ ಕೊಡ್ತೇವೆ. CFAಯನ್ನು ಪರ್ಟಿಕ್ಯುಲರ್ಲಿ ತುಂಬ ವಿದ್ಯಾರ್ಥಿಗಳು ಕೇಳೋದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾವು ಮಾಡಲಿಲ್ಲ. ಬಟ್ ಬೇಕು ಅಂದರೆ ವಿ ಕ್ಯಾನ್ ಗೈಡ್ ಸರ್. ನೀವು ಬಂದರೆ ಒಂದ್ಸತಿ ನಾವು ಗೈಡೆನ್ಸನ್ನು ಕೊಡ್ಬೋದು. ಗೈಡೆನ್ಸ್ ಅಂದ್ರೆ ಕೋಚಿಂಗ್ ಅದು? ಹಾಂ, ಕೋಚಿಂಗ್ ಬೇಕಾದರೆ ಅದು ಇರ್ಬೋದು. ನಮ್ಮ ಹತ್ರ ಅದಕ್ಕೆ ಬೇಕಾದ ಫೆಸಿಲಿಟಿ ಹೇಗೆ ಮಾಡಬೇಕು ಅನ್ನೋ ಗೈಡೆನ್ಸನ್ನು ಕೊಡ್ಬೋದು. ಫಸ್ಟ್ ಸರ್ ನೀವು ಒಂದ್ಸತಿ ಮಾಹೆಗೆ ನಮ್ಮ ಇದಲ್ವಾ ಅಡ್ಮಿಷನ್, ಹಾಂ, ನೀವು ಹೇಳ್ಬೋದು ಸರ್ ಅದು? www manipal.edu ಅಡ್ಮಿಷನ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ವೆಬ್ಸೈಟಲ್ಲಿ ಚೆಕ್ ಮಾಡಿ CFA ಕೋರ್ಸಸ್ ಇದೆ ಹೇಳಿ, ಅಲ್ಲಿ ನಿಮಗೆ ಅದರ ಮಾಹಿತಿ ಸಿಗುತ್ತೆ. ಇಲ್ಲದ್ರೆ DOC ಬರಲಿ ಅವರಲ್ವಾ? ಹಾಂ, ಎಲ್ಲರ ಡಿಪಾರ್ಟ್ಮೆಂಟ್ DOC ಅಥವಾ MIMಗೆ ಬಂದು ವಿಚಾರಿಸ್ಬೋದು ವಿಚಾರಿಸ್ಬೋದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ. ಎಸ್, ಎಸ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಿಮ್ಮ ಪ್ರಶ್ನೆಗೆ ನಾನು ಐ ಥಿಂಕ್ ವಿ ಗಾಟ್ ಇಂಟರಪ್ಟೆಡ್ ವಿತ್ ದ ಕಾಲ್. So you see a positive trend in the commerce coming up? I see the positive trend in the commerce. It is basically a demand and supply. If you look at the 2014 Mele, engineering number of graduates are less. I mean admission noduvaga when you look at statistical things, okay, engineering colleges alli bahuteka colleges alli admission agilla. I mean when we are referring to the premier institute, they're still there, but we are referring to some of the institutions, they had a terrible admission. So that's itself is a trend. See, when you have a catchment, either they have to go to science or they have to go to a commerce stream. True. So automatically when you can see that a stream which used to be having full in terms of science, they are diverted to the commerce, automatically that, I mean commerce was vibrant earlier also, nothing that it was, but I think that's going to be in there now. Right. ಗೋಪಾಲ್ ಸರ್, ಇವತ್ತು ನ್ಯೂ ಏಜ್ ನಾವು ಗ್ರ್ಯಾಜುಯೇಷನ್ ಅಥವಾ ಹೊಸ ಎಜುಕೇಷನ್ ಪಾಲಿಸಿ ಏನು ಬರ್ತಾ ಇದೆ, ನಮ್ಮ ಟೀಚಿಂಗ್ ಸ್ಟಾಫ್ಗಳು ದೇ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಐ ಥಿಂಕ್ ಫ್ರಂಟ್ ಲೈನಲ್ಲಿರುವಂಥ ಅವರು ದ ಟೀಚಿಂಗ್ ಸ್ಟಾಫ್ ಅವರು. ಕರೆಕ್ಟ್. ಸೊ ನೀವು ಆಲ್ಮೋಸ್ಟ್ ಒಂದು 3 ಡಿಕೇಡ್ಸಿಂದ ನೀವು ಟೀಚಿಂಗ್ ಫೀಲ್ಡಲ್ಲಿದ್ದೀರಿ. 2 ಡಿಕೇಡ್ಸ್. ಸೊ ಯಂಗ್ ಟೀಚರ್ಸ್ಗೆ ನೀವು ಯಾವ ರೀತಿ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಈ ಚೇಂಜಸ್ಗಳನ್ನು ಅವ್ರು ಯಾವ ರೀತಿ ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಇನ್ ಶೇಪಿಂಗ್ ಟುಡೇಸ್ ಯೂತ್? ಕರೆಕ್ಟ್. ಸೊ ನೀವು ಕ್ವಶನ್ ಅರ್ಥ ಮಾಡ್ಕೊಂಡು, ಹೊಸ ಯಂಗ್ ಟೀಚರ್ಸ್ಗೆ ಈ ಟೀಚಿಂಗ್ ಹೊಸ NEPಯಲ್ಲಿ ಹೇಗೆ ಇರಬೇಕು ಏನು ಅಂತ ಒಂದು ಇನ್ಸ್ಟೆನ್ಸನ್ನು ಶೇರ್ ಮಾಡ್ತೀನಿ. ಸೊ ದಟ್ ಒಂದು ಕಾಲೇಜಲ್ಲಿ ನಾನು ಹೀಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಟೀಚರ್ ಕಂಪ್ಲೇಂಟ್ ಏನು ಅಂದರೆ, ಸರ್ ನನಗೆ 2 ಗಂಟೆ ಡ್ಯೂಟಿ ಕೊಟ್ಟಿದ್ದಾರೆ, ಇದು ಎಕ್ಸಾಮಿನೇಷನ್ ಡ್ಯೂಟಿ, ಇನ್ನೊಂದು ಅರ್ಧ ಗಂಟೆ ಡ್ಯೂಟಿ ಇದೆ, ನಾನು ಮಾಡಲ್ಲ, ತುಂಬ ಹೊತ್ತಾಯಿತು ಅಂತ 23 ಇಯರ್ಸಿನ ಒಬ್ಬ ಯಂಗ್ ಟೀಚರ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಕೇಳಿ ನಾನು ಹೇಳಿದೆ, 2.5 ಗಂಟೆ ನಿನ್ನ ಏಜಲ್ಲಿ ನಿಂತ್ಕೊಂಡು ಅಥವಾ ಇನ್ವಿಜುಲೇಷನ್ ಮಾಡೋದು ಕಷ್ಟ, ಅಥವಾ ಅದು ನಿಂತ್ಕೊಳ್ಳೋಕೆ ಕಷ್ಟ, ಸೂಪರ್ವಿಷನ್ ಮಾಡೋಕ್ಕೆ ಕಷ್ಟ ಅಂದರೆ, ಎಟ್ ಯುವರ್ ಏಜ್ 12 hours ಟೀಚಿಂಗ್ನ ಮಾಡಿದ್ದೀನಿ ನಾನು 4 ನಿಂತ್ಕೊಂಡು. ಸೊ ಐ ಥಿಂಕ್ ದ ಮೈಂಡ್ ಸೆಟ್ ದಟ್ ವಿ ಆಲ್ ಹ್ಯಾವ್ ಭಾಳ ಈಸಿ ಹೋಗುವಂಥದ್ದು ಮೊದಲು ನಿಲ್ಲಿಸಬೇಕು. ಕರೆಕ್ಟ್. ಆಲ್ವೇಸ್ ಸೇ ಡೂಯಿಂಗ್ ಈಸ್ ಎ ಡಿಸೀಸ್ ಇನ್ ದ ಸೊಸೈಟಿ. ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಮತ್ತು ಯಂಗ್ ಟೀಚರ್ಸ್ಗಳು ಒಂಥರ ಈ ಎಜುಕೇಷನಲ್ಲಿ ಸರ್ ಒಂದು 3 years 4 years ಇದೆಯಲ್ಲ, ಅವರೊಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಫೌಂಡೇಶನ್ ಹಾಕಿದಾಗ. ಕರೆಕ್ಟ್. ದೇ ಹ್ಯಾವ್ ಟು ಡೂ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸಾಕಾಗಲ್ಲ. ಈ ಬದಲಾವಣೆಗಳು ಒಂಥರ 120 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ನಾವು ಎಣಿಸ್ಕೊಳ್ಳೋದು ಒಂದು 10-20 km/h ಸ್ಪೀಡ್ ಅಂತ. ಹಾಗಾಗಿ ಅದನ್ನು ಕೋಪ್ ಅಪ್ ಮಾಡೋಕ್ಕೆ ಅವ್ನು ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಆ ನಾಲೆಜನ್ನು ಡೀಪಾಗಿ ತಿಳ್ಕೊಳ್ಬೇಕು. ಇವತ್ತು ವಿಪರ್ಯಾಸ ಏನು ಅಂದರೆ, ಹೂ ಕಮ್ಸ್ ಟು ಅಸ್, ನಾವು ಒಂದು ಕಾಲ್ ಮಾಡಿದರೆ ಒಂದು ಪೋಸ್ಟ್ ಇದೆ 50-60 ಜನ ಒಳ್ಳೆ ಟೀಚರ್ಸ್ ಅಂತೇಳಿ ಬರ್ತಾರೆ. ಅವರು MCom MBA ಎಲ್ಲ ಆದ ನಂತರ ಒಂದು ಬೇಸಿಕ್ ಜನರಲ್ ಎಂಟ್ರಿ ಕೇಳಿದರೆ ತುಂಬ ವರಿ ಮಾಡ್ಕೊಳ್ತಾರೆ. ಆ ಲೆವೆಲಲ್ಲಿ ಅವರು ಮಕ್ಕಳನ್ನು ಹೇಗೆ ಟೀಚ್ ಮಾಡ್ತಾರೆ? ಸೊ ಕನ್ಸೆಪ್ಟ್ ಆ್ಯಂಡ್ ನಾಲೆಜ್ ಈಸ್ ಅ ಕೀ ಥಿಂಗ್. ಅದು ಇಲ್ಲದೆ ನೀವು ಹೋಗಬಾರ್ದು. ಆ ಸ್ಟಫ್ ಇಲ್ಲದೆ ಇದ್ದರೆ, ಸೊ ಸ್ಟಫ್ ಇಲ್ಲದೆ ಇದ್ರೆ ಓಕೆ, ಬಟ್ ಸ್ಟಾರ್ಟ್ ಪ್ರಿಪೇರಿಂಗ್ ಆನ್ ದಟ್, ವರ್ಕ್ ಆನ್ ದಟ್, ಹ್ಯಾವ್ ನೋಟ್ಸ್, ಮೆಟೀರಿಯಲ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮೊದಲಿನಾಗಿಲ್ಲ, ರಿಸೋರ್ಸ್ ಆರ್ ಪ್ಲೆಂಟಿ. ಯು ನೇಮ್ ದ ಟಾಪಿಕ್, ಯು ಹ್ಯಾವ್ ದ ಪ್ರಾಬ್ಲಮ್ ಆಫ್ ಮಲ್ಟಿಪಲ್ ಆಪ್ಷನ್ಸ್, ಯಾವ್ದು ಬಿಡಬೇಕಂತ ಗೊತ್ತಾಗ. ಸೊ ಅದು ಸೆಕೆಂಡ್ ಒನ್,
key thing is about presentation. Yogesh will agree with me. If you are a good teacher but you don't know how to communicate, how to put across ideas, you don't know how to make it curious among young hearts, you will fail there. ಹಾಗಾಗಿ ಆ ಪ್ರೆಸೆಂಟೇಷನ್ ಕೀ ಥಿಂಗ್. ಸಬ್ಸ್ಟೆನ್ಸ್ ಮತ್ತು ಸ್ಟೈಲ್ ಎರಡೂ ಭಾಳ ಇಂಪಾರ್ಟೆಂಟ್. ದೆನ್ ಓನ್ಲಿ ಯು ಗೆಟ್ ಸಕ್ಸಸ್. ಮೂರನೇದು ಏನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ನೋಡುವಾಗೆ ಹುಡುಗರಿಗೆ ನೀವೊಂಥರ ಆರ್ ಯು ಎ ರೋಲ್ ಮಾಡೆಲ್, ಆರ್ ಜಸ್ಟ್ ಎ ಟೀಚರ್, ಆರ್ ಎ ಜಸ್ಟ್ ಮೆಂಟರ್, ನೀವು ಏನು ಅಂತ, ವಾಟ್ ರೋಲ್, ಎಲ್ಲಿ ನಿಲ್ಬೇಕು ನೀವು ಅಂತ. ಹಾಗಾಗಿ ಹುಡುಗರು ವಿತ್ ಹೈ ಆಂಬಿಷನ್ಸ್ ದೆ ಕಮ್. ಅವರು ರೆಡಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ವರ್ಕ್ ಅಟ್ಲೀಸ್ಟ್ ಅವರ ಆಂಬಿಷನ್ ಲೆವೆಲ್ ಅಂತೂ ಹೈ ಇರುತ್ತೆ. ಟೀಚರ್ ಹಾಗಿರ್ಬೇಕು. ಯಾವಾಗ ನಾನು ಹೇಳೋದು ಉಂಟು, ಟೀಚರಿನ ಬಗ್ಗೆ ಕೇಳಿದರೆ 10 ಪಾಯಿಂಟ್ ಬರೀತೀರಾ, ಟೀಚರ್ ಇಂಥ ಸ್ಟೂಡೆಂಟ್ ಹೀಗಿರಬೇಕು ಅಂತ ನಿಮ್ಗೆ ವರಿ ಆಗ್ಬೋದು. ಬಟ್ ವಾಟ್ ಎವರ್, ಸ್ಟೂಡೆಂಟ್ ಕಮ್ಸ್ ವಿತ್ ದ ಹೈ ಆಂಬಿಷನ್ಸ್, ಹೈ ಆಸ್ಪಿರೇಷನ್. ಎ ಟೀಚರ್ ನನಗೆ ಏನೇನೋ ಒಂದು ಮಾಡ್ತಾರೆ ಅನ್ನೋ ಒಂದು ಭಾಳ ಒಂದು ಭರವಸೆಯಲ್ಲಿ ಬರ್ತಾರೆ. ಅದು ಡಿಸಪಾಯಿಂಟ್ ಆಗಬಾರ್ದು. ಅಂದರೆ ಪ್ರತಿಯೊಬ್ಬ ಟೀಚರ್ ಪುಸ್ತಕ ಬಿಟ್ಟು ಬೇರೆ ಏನು ಕಲ್ಸೋಕ್ಕಾಗತ್ತೆ, ಮಾರ್ಕೆಟಲ್ಲಿ ಏನಾಗ್ತಿದೆ, ಅವನ ಜೀವನಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಕ್ಯಾನ್ ಹಿ ಮೇಕ್ ಎ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ ಆಫ್ ಎನ್ ಇಂಡಿವಿಜುವಲ್, ಇದ್ರ ಬಗ್ಗೆ ಒಬ್ಬ ಟೀಚರ್ ನೋಡ್ಕೊಳ್ಬೇಕು. ಈ 3 ಆಯಾಮಗಳ ಒಟ್ಟಿಗೆ ಟೆಕ್ನಾಲಜಿ ಒಟ್ಟಿಗೆ ಅಡಾಪ್ಟ್ ಆಗಬೇಕು. ದ ಲಾಟ್ ಆಫ್ ಚಾಲೆಂಜಸ್ ಟು ದ ನ್ಯೂ ಟೀಚರ್. ಬಟ್ ಒನ್ಸ್ ಈ ಸೆಟ್, ಒನ್ಸ್ ಒಂದು ಒಳ್ಳೆ ಫುಟ್ ಪ್ರಿಂಟ್ಸನ್ನು ಹಾಕಿಬಿಟ್ರೆ, ಟ್ರಸ್ಟ್ ಮೀ, ದಿಸ್ 3 years is an investment he has made to reap the fruit for another 20 years. Fantastic. So of course subject ಕಲಿಬೇಕು, ತಿಳ್ಕೊಳ್ಬೇಕು, but he has to get that hold on that. Yes. This is what my opinion. I think Yogesh will add on this. Yeah, I completely agree with sir. The first point I would raise here is the faculty should be having an interest and inclination towards teaching. Correct. So the problem is, okay, people feel that teaching is a simple profession. It's not. It's not. It's not. It's very dynamic. It's very dynamic, and you need to learn. True. So probably firstly people should have interest towards learning, and you should love teaching and connecting with students. See, when we look at a particular movie, the choreography is equally important. Right. So similarly in the case of the class, as sir said, presentation is important, and the stuff is very important, because unless you know what you teach, there will not be a flow. Absolutely. So probably that's something which is very, very important. So interest should be first, I would say, the one. Great. ಸರ್, ಯೋಗೇಶ್ ಸರ್, ಇವತ್ತು ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏನಂತ ಹೇಳಿದರೆ ಮೇಕಿಂಗ್ ಸ್ಟೂಡೆಂಟ್ಸ್ ಮಾರ್ಕೆಟ್ ರೆಡಿ. ಐ ಫೀಲ್ ಟುಡೇ academic excellence is just not sufficient. There is something beyond that these days the students should have in their kind of their personality, alva. So what is your suggestions to the education institute to make the students market ready for tomorrow? Yes. Now students are enrolling into any program. Basically at the end of it they would like to go back to the industry. That's a very fact of it. If you look at Chanakya also, he said that education is the only thing that remains with you, except that it goes, other things are all off. Right. So that's where education is very important from the point of time when we look at probably long years ago, and now also it is very important. Probably the recent generation is failing to understand this, number one. From the point of education that you have put, probably I'll answer that the other one, not from the point of students. Now from the point of education institutes, they need to have a collaboration with the industry. Right. So there is always a problem that academics, we may set a particular curriculum depending upon our own understanding, and probably if at all we can collaborate, because if you look at a student, the student will get the best thing when you can have two entities. One is from the point of industry, the other one is from the point of the academics. So if you can have industry and academia which comes together, right, and they can come out with a syllabus, understand the gaps that exist, probably in terms of the skill sets that are required, or probably in terms of knowledge. So knowledge ಏನಿದೆ ಅದನ್ನು curricular basis ಅಲ್ಲಿ syllabus devise ಮಾಡಬಹುದು, probably having a collaboration with the industry. So that can help. Secondly, if by this particular collaboration you can also have students working on some projects. So maybe in terms of students doing a project, interacting with the people in the organization, so automatically that will bring. So I would say that the industry should look at collaborations with, and the education should look at the collaboration with the industry. Correct. Theoretical agbardu. So equal practical exposure. Equal practical exposure is very important. That automatically will help them. ಕುಪಾಲ್ ಸರ್, ಇವತ್ತು ಎಮರ್ಜಿಂಗ್ ಕಂಟ್ರೀಸಲ್ಲಿ, ಎಮರ್ಜಿಂಗ್ ಎಕಾನಮೀಸ್ ನಾವು ನೋಡಿದ್ರೆ, they are shifting from degree based education to skill based education. Correct. Do you think in India this is the right time to go ahead with the skill based education? What is your views? Yeah, that's what NEP would like to highlight for. ಅವ್ರದ್ದು ಇಂಟೆಂಟ್ ಅದೇ, ಅಂದರೆ ಒಬ್ಬ ಡಿಗ್ರಿ ಪಡ್ಕೊಂಡ ನಂತರ
ಅವನು ಅದನ್ನು ಎಷ್ಟು ಯೂಸ್ ಮಾಡ್ತಾನೆ ಅದು ಬೇಸ್ಡ್ ಆನ್ ಹಿಸ್ ಸ್ಕಿಲ್ಸ್. ಕರೆಕ್ಟ್. ಇಫ್ ಯು ಡೋಂಟ್ ಹ್ಯಾವ್ ಗುಡ್ ಸ್ಕಿಲ್ಸ್ ಅಥವಾ ಸ್ಕಿಲ್ಸ್ ದಟ್ ವಿಲ್ ಮ್ಯಾಚ್ ವಿತ್ ವಾಟ್ ಯೋಗಿ ಸೆಡ್ ಇಂಡಸ್ಟ್ರಿ, ಪ್ರಾಬಬ್ಲಿ ವಿಲ್ ಸ್ಟ್ರಗಲ್ ದೇರ್. ಟ್ರೂ. ಒಂದು ಕೆಲವು ಸರ್ವೆಗಳನ್ನು ಅವರ ರಿಪೋರ್ಟ್ ನೋಡಿದಾಗ ಶಾಕಿಂಗ್ ಇರ್ತದೆ. 75, 80, 83% ನಾಟ್ ರೆಡಿ ಫಾರ್ ಇಂಡಸ್ಟ್ರಿ ಅಂದಾಗ kind of graduate numbers we produce all over India, not particular to any institute for that matter, but all over India it is a kind of very few institute will look beyond what just the curriculum. ಹಾಗಾಗಿ ಹುಡುಗನನ್ನ ಆ ಗ್ಯಾಪ್ ಇದೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಎಂಟೈರ್ ಸೊಸೈಟಿ ಅಗ್ರೀಸ್. ಹುಡುಗ ಏನು ರೆಡಿ ಮಾಡಿ ಹೊರಗಡೆ ಬಂದಿದ್ದಾನೆ, ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಆ ಗ್ಯಾಪ್ ಸ್ವಲ್ಪ ಜಾಸ್ತಿ ಇದೆ. ಸಣ್ಣ ಗ್ಯಾಪ್ ಆದರೆ ಇಟ್ ಕುಡ್ ಬಿ ಈಸಿಲಿ ಫಿಲ್ಡ್. ಹಾಗಾಗಿ ಒಂದೊಂದು ಹೊಸ ಹೊಸ ಇನೋವೇಷನ್ಸ್ಗಳು ಬರ್ತಾ ಇದೆ. ಅದರಲ್ಲಿ ಒಂದು NIP, 1 ಪಾಯಿಂಟ್ NIP. ಹಾಗಾಗಿ ಸ್ಕಿಲ್ ಬೇಸ್ಡ್ ಬೇಕಾ ಅನ್ನೋದು ಪ್ರಶ್ನೆ ಇಲ್ಲ, ಬೇಕೇ ಬೇಕು. ರೈಟ್. ಫೈನಲಿ ಯು ಸ್ಕೋರ್ 90% and above, you are a gold medalist and you are not able to perform or not able to enter into a good corporate, not because you don't have a degree in your hand, you don't have a skill set which matches with the industry. ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ರೆಡಿ ಮಾಡೋಕ್ಕೆ ಅದು ಎಲ್ಲೋ ಒಂದು ಕಡೆ ನಮ್ಮ ತಲೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಆ ಡಿಗ್ರಿ ಫೈನಲ್ ಇಯರಲ್ಲಿ ವರ್ಕ್ ಮಾಡಬೇಕು ಅಂತ ತಲೆಯಲ್ಲಿದೆ. ಲಾಸ್ಟಿಗೆ ಬರ್ತೇವೆ ಒಂದೇನೋ ಮಾಡಿ, ಅದು ವರ್ಕ್ ಆಗಲ್ಲ. What do you say? Definitely. I mean, you cannot have it at the nth moment. Correct. Day one ಇಂದ prepare ಆಗೋದು. It cannot. ಅದೇ ಎಲ್ಲೊಂದು ಕಡೆ ನಾನು ಕೇಳ್ತಿದ್ದೆ, ಒಂದು ಸ್ಮಾಲ್ ಬೌಲರಿನ ಒಂದು ಚೂರು ಚೇಂಜ್ ಮಾಡೋಕ್ಕೂ ಪ್ರಾಬಬ್ಲಿ ಹ್ಯಾಸ್ ಟು ವರ್ಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್. ವೆನ್ ಯು ವಾಂಟ್ ಟು ಚೇಂಜ್ ಯುವರ್ overall ideas and skills, it cannot happen in the last semester. Correct. It should happen in the very beginning of the year. True. Very beginning of the entire degree program. First semester ಇಂದನೇ ಅದನ್ನು. ಇದು ಒಂದು ಸ್ಕಿಲ್ ಸೆಟ್ಸಿಗೆ ಸುಮಾರು ಕಾಲೇಜುಗಳು ಈಗ ಆಲ್ರೆಡಿ ಕೆಲವೊಂದು ಕಡೆ ಅವರು ಟೈಅಪ್ ಮಾಡ್ಕೊಳ್ತಿದ್ದಾರೆ. ಸ್ಕಿಲ್ ಸೆಟ್ ಇನ್ ಟರ್ಮ್ಸ್ ಆಫ್ ಕುಡ್ ಬಿ ಕಮ್ಯುನಿಕೇಷನ್, ಇನ್ ಟರ್ಮ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್, ಇದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಫೈನಲಿ ಆ ಸ್ಕಿಲ್ ಸೆಟ್ಸ್ ವಿದ್ಯಾರ್ಥಿಗೆ ಏನು ಕೊಡಬೇಕು ನನಗನ್ಸೋ ಪ್ರಕಾರ, ಶುಡ್ ಗಿವ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಎಲ್ಲಿ ಬೇಕಾದ್ರೆ ನಾನು ಬದುಕ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್. ಜಸ್ಟ್ ಐ ವಾಸ್ ಶೇರಿಂಗ್ ಎನ್ ಇನ್ಸ್ಟೆನ್ಸ್ ಆಲ್ ಟೈಮ್ಸ್. ಒಂದು ಯಾರಾದರೂ ಒಬ್ಬರು ಸ್ವಲ್ಪ ಹೈಲಿ ಓದಿರೋರು, ಕ್ವಾಲಿಫೈಡ್ ಅಥವಾ ಲೆಕ್ಚರರ್ಸಿಗೆ ನಿಮ್ಗೆ ಏನೋ ಜಾಬಿನ ವರಿ ಇದೆ ಅಂದರೆ, ಹಿ ವಿಲ್ ಗೆಟ್ ಇನ್ ಟು ಲಾಟ್ ಆಫ್ ಶಿವರಿಂಗ್ ಆ್ಯಂಡ್ ಜಾಬ್ ಹೋಯ್ತು ಏನು ಎಂತ ಅಂತ ವರಿ ಮಾಡ್ಕೊಳ್ತೀನಿ. ಅದೇ ಪ್ಲಂಬರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಕಾರ್ಪೆಂಟ್ರಿಗೆ ಒಂಚೂರು ಹಾಕಿದ್ರೆ ನೋ ಪ್ರಾಬ್ಲಮ್, ನನಗೆ ಬೇರೆ ಇದೆ ಸರ್, ನಿಮ್ಮದು ಬೇಡ ಅಂತ ಹೇಳ್ತೀನಿ. ಸೊ ವಾಟ್ ಆರ್ ವಿ ಪ್ರೊಡ್ಯೂಸಿಂಗ್? ಇಸ್ ದ್ಯಾಟ್ ನಾನ್ ಕಾನ್ಫಿಡೆಂಟ್ ಪ್ರೊಫೆಷನಲ್ಸ್? ದಟ್ ಶುಡ್ ನಾಟ್ ವರ್ಕ್. ಅವನು ಅಷ್ಟು ಕಲಿದೇ ಇರ್ಬೋದು, ಬಟ್ ಅವನ ಸ್ಕಿಲ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಅವನಿಗೆ. ಸೊ ಅದನ್ನು ನಾವು ಪ್ರಾಬಬ್ಲಿ ಅಂದರೆ ಒಬ್ಬ ಟೀಚರ್ ಆ ಕಾನ್ಫಿಡೆನ್ಸ್ ಅವನಿಗೆ ಇಲ್ಲದೆ ಇದ್ದರೆ it will be very difficult to inculcate among the students. Right. A skill set ನನ್ನ finally outcome which I believe is do whatever, whether you do business, whether you do chartered accountancy, become chartered accountant or company secretary, a banker, manager, entrepreneur, ಏನೋ ಒಂದು ಆಗಲಿ, ಬಟ್ ಕಾನ್ಫಿಡೆನ್ಸ್ ಓಕೆ, ಫೇಲ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಬಟ್ ಆ ಕಾನ್ಫಿಡೆನ್ಸ್ ಮಾಡೋಕ್ಕೆ ಎಲ್ಲ ಸಪೋರ್ಟ್ ಮಾಡಬೇಕು. ದಿಸ್ ವಾಟ್ ಮೈ ವ್ಯೂ. ಗ್ರೇಟ್. ಸೊ ಇದೇ ಪಾಯಿಂಟನ್ನು ನಾನು ಮುಂದೆ ತೊಗೊಂಡು ಹೋಗೋದಾದರೆ, ಇವತ್ತಿನ ಸ್ಟೂಡೆಂಟ್ಸ್ಗಳಿಗೆ ನಾನು ಆಗಲೇ ಹೇಳಿದೆ ಇಂಟ್ರಡಕ್ಟರಿ ರಿಮಾರ್ಕಲ್ಲಿ, ಯಾವುದೇ ಡೊಮೈನಲ್ಲಿ ಬಂದಂಥ ಸ್ಟೂಡೆಂಟ್ಸ್ಗೆ ಇವತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಭಾಳ ಅವಶ್ಯಕತೆ ಇದೆ ಅಲ್ವಾ. ಆ್ಯಂಡ್ ದಟ್ಸ್ ವೈ ಯು ವಿಲ್ ಫೈಂಡ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಸ್ಟ್ರೀಮ್ಸ್ ಟೇಕಿಂಗ್ ಅಪ್ MBA ಕೋರ್ಸ್. ಇಂಜಿನಿಯರ್ಸ್ ಕಮ್ ಆ್ಯಂಡ್ ಟೇಕ್ ಇಟ್, ಮೆಡಿಕಲ್ ಡಾಕ್ಟರ್ಸ್ ಕಮ್ ಆ್ಯಂಡ್ ಟೇಕ್ ಇಟ್. ಸೊ ಇವತ್ತು ನಾವು ಕಾಮರ್ಸ್ ಗ್ರಾಜ್ಯುಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿಯಾದ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇವತ್ತಿನ ದಿನಗಳಲ್ಲಿ ಅವಶ್ಯಕತೆ ಇದೆ? Continuing with what sir has said, firstly I would say communication. Students are having a problem in terms of communication to a large extent. You should be in a position to communicate. Very simple. Communication is very important to connect. So I would start with communication very importantly, because students lack that communication skill. It could be both written as well as oral. Written communication, you are the two short forms agide. I mean that's one thing that we can find because of WhatsApp and other things. Too much of things. That's number one. And probably in terms of the communication, there's a formal communication, there's an informal communication. So you should have a very clear distinction in terms of communicating. So you are in a formal setup, talk formal, and do not bring any slangs. So communication is very important. That's number one. Secondly, interpersonal skills. Whenever we are in a organization, you need to have very good interpersonal skills, because you need to deal with different people. People management becomes very important. Right. So interpersonal skills are very important. Thirdly, I would say flexibility. I mean, the student should be flexible enough to take any work. Now, correct, as sir mentioned in terms of carpenter or maybe plumber, they are ready because they are mentally flexible. I mean, if it is not here, I will look at that. Right. So if it is not here, somewhere else. So
from the point of an organization, when I'm referring to a management graduate, he should be flexible enough to learn new things, because COVID has taught us that something which is existing will not exist. Right. So we need to upgrade ourselves, we need to change ourselves. So flexibility is something that has to be inculcated with the students. And probably I'll also look at some aspect of self-motivation. So probably as the students lack self-motivation becomes important. So motivation would be something important. Decision making is again very important. So decision making ಮಾಡಬೇಕು. So he should have some decision making skills. True. Forward thinking ಇರಬೇಕು. So ಈ ಪಾಯಿಂಟ್ ಆದಮೇಲೆ ಏನು ಮಾಡಬೇಕು, ಸೊ ವಾಟ್ ಶುಡ್ ಬಿ ಡನ್, ಸೊ ದರ್ ಶುಡ್ ಬಿ ಎ ಸೀಕ್ವೆನ್ಸ್. ಸೊ ಫಾರ್ವರ್ಡ್ ಥಿಂಕಿಂಗ್ ಅಗೇನ್ ಶುಡ್ ಬಿ ಎ ವೆರಿ ಇಂಪಾರ್ಟೆಂಟ್ ಏರಿಯಾ ವೇರ್ ಇನ್ ದ ಕರಿಕ್ಯುಲಮ್ ಶುಡ್ ಪ್ಲಾನ್ ಆ್ಯಂಡ್ ಡಿವೈಸ್ ದೆಮ್. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ ಯಾವುದೂ ಸ್ಕಿಲ್ಸ್ಗಳು ಅವರ ಟೆಕ್ಸ್ಟ್ ಬುಕ್ಸಲ್ಲಿ ಬರೋದಿಲ್ಲ. ದಿಸ್ ಕ್ಯಾನ್ ಬಿ ಇನ್ಕಲ್ಕೇಟೆಡ್ ಥ್ರೂ ಸಮ್ ಆಫ್ ದ ಆ್ಯಕ್ಟಿವಿಟೀಸ್. ರೈಟ್. ಮೇ ಬಿ ನೀವು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಲಿಕ್ಕೆ ಅವರಿಗೆ ಫಾರಮ್ ಕೊಡಿ, ಪ್ರಾಬ್ಲಿ ದೇ ಕ್ಯಾನ್ ಟಾಕ್. So that's how we should inculcate, sir. Yes, correct. Debates ಇರ್ಬೋದು. So that's something which ಗೋಪಾಲ್ ಸರ್, ಇವತ್ತು ನಾವು ಕಾಮರ್ಸ್ ಗ್ರ್ಯಾಜುಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಲಾಸ್ಟ್ ಒಂದು 5 ವರ್ಷದ ಟ್ರೆಂಡ್ ನೋಡಿದರೆ ಕಾಮರ್ಸ್ ಗ್ರ್ಯಾಜುಯೇಷನ್ ಅವರು ಇವತ್ತು ಬರೀ ಗ್ರ್ಯಾಜುಯೇಷನ್ ಮಾಡ್ತಾ ಇಲ್ಲ, ಪ್ರೊಫೆಷ್ನಲ್ ಕೋರ್ಸ್ಗಳೊಟ್ಟಿಗೆ ಅಟ್ಯಾಚ್ ಮಾಡಿಕೊಳ್ಳುವ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಇದಕ್ಕೆ ನೀಡೇನು? ಅದು ಈ ಕಾಮರ್ಸಲ್ಲಿ ಮಾತ್ರ ಹೀಗೆ, ಬೇರೆ ಕಡೆಯೂ ಹೀಗೆ ಆಗ್ತಾ ಇದೆ. ವೈ ಇಸ್ ದಟ್ ದರ್ ಇಸ್ ಸೋ ಮೆನಿ ಸ್ಟೂಡೆಂಟ್ಸ್ ಆಪ್ಟಿಂಗ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ ದೀಸ್ ಡೇಸ್? ಇದು ಒಂಥರ ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ನಮ್ಮ ಫೀಲ್ಡಲ್ಲಿ ಅಂತ ಅಲ್ಲ, ಕಾಮರ್ಸ್ ಅಂತಲ್ಲ, ಬೇರೆ ಫೀಲ್ಡಲ್ಲಿ, ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಲ್ಲದೆ ಬೇರೆ ಫೀಲ್ಡಲ್ಲೂ ವಿದ್ಯಾರ್ಥಿಗಳು, ಉದಾಹರಣೆ ಇಂಜಿನಿಯರಿಂಗಲ್ಲೂ ಎಡಿಷನಲ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ದಾರೆ. ಓಕೆ. ಆನ್ಲೈನ್ ಬಂದ ನಂತರ ಅವ್ರಿಗೊಂಥರ ಅದು ಒಂದು ಕುಡ್ ಬಿ ಲಾಟ್ ಆಫ್ ಅಡ್ವಾಂಟೇಜ್ ಟು ಡೂ ಗೆಟ್ ದ ಬೆಸ್ಟ್ ರಿಸೋರ್ಸ್, ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್, ಮಲ್ಟಿ ಡಿಸಿಪ್ಲಿನರಿ, ಇದೆಲ್ಲ ಕಾಮನ್ ಆಗಿ ಬಂದಿದೆ. ಈ ಕಾಮರ್ಸಲ್ಲಿ ಯಾಕೆ ಸ್ವಲ್ಪ ಜಾಸ್ತಿ ಇದಕ್ಕೆ ನೀವು ಹೇಳಿದ್ದಕ್ಕೆ ಪಾಯಿಂಟಿಗೆ ಬಂದರೆ, ಒಂದು 15 years 20 years ಬ್ಯಾಕ್ ಈ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪ್ನಿ ಸೆಕ್ರೆಟರಿ ಇದೆಲ್ಲ ಮಾಡೋದು ಅಂದರೆ ಗ್ರ್ಯಾಜುಯೇಷನ್ ಮುಗಿದ ನಂತರ ಫೈನಲ್ ಇಯರ್ ವೆರಿ ಫ್ಯೂ ಸ್ಟೂಡೆಂಟ್ ಇಸ್ ಟು ಟೇಕ್ ಇನ್ ದ ಫೈನಲ್ ಇಯರ್ ಡಿಗ್ರಿ. ಓಕೆ. ಅಥವಾ ಡಿಗ್ರಿಯಲ್ಲಿ, ಬಟ್ ಮೆಜಾರಿಟಿಲಿ ಇಸ್ ಟು ಟೇಕ್ ಫೈನಲ್ ಡಿಗ್ರಿ ಆದ ನಂತರ. ಈಗ ಇದನ್ನು ಮಾಡಬೇಕಾದ್ರೆ ವೆನ್ ಈ ವಾಂಟ್ಸ್ ಟು ಡೂ ಬೋತ್, ಹುಡುಗರು ಹುಡುಕ್ತಾರೆ. ಹುಡುಗರು ಮೊದಲು ಏನು ಅಂದರೆ, ಯು ಗೆಟ್ ಇನ್ ಟು ಯುವರ್ ನೆಟ್ ಅವರ್ ತ್ರಿಷಾ ಸೀನ್, ಒಂದು ಕಾಲೇಜ್ ಬರ್ತಿದ್ರು, ತ್ರಿಷಾ ಕೋಚಿಂಗ್ ಬರ್ತಿತ್ತು, ಹೀಗೆ ಎಕ್ಸ್ ಕಾಲೇಜ್ ಆ್ಯಂಡ್ ಎಕ್ಸ್ ವೈ ಕೋಚಿಂಗ್, ಹೀಗೆ ಅವರು ಲೇಟ್ರ್ ಏನಾಯಿತು, ನನ್ನ ಇದಾಗ CA ಕೋಚಿಂಗ್ ಆದರೆ ನಾನು ಸ್ವಲ್ಪ ಡೀಪಾಗಿ ಹೋಗಬೇಕು, ಲೆವೆಲ್ 1 ಓಕೆ, ಇಂಟರ್ಮೀಡಿಯೇಟ್ ಬಂದಾಗ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು, ಐ ಟೇಕ್ ಫುಲ್ ಟೈಮ್ ಆಫ್ ಕೋಚಿಂಗ್, ಲೆಟ್ ಮಿ ಗೋ ಟು ಈವ್ನಿಂಗ್ ಕಾಲೇಜ್. ಓಕೆ. ಈಗ ನಂತರ ಏನು ಬಂತು, ಇಸ್ ದೇರ್ ಎನಿ ಕಾಲೇಜ್ ವಿಲ್ ಸಪೋರ್ಟ್ ಮೀ ಇನ್ ಟರ್ಮ್ಸ್ ಆಫ್ ಓಕೆ ಅಟೆಂಡೆನ್ಸ್ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತಾರ, ನಾನು ಬರೀ ಕೋಚಿಂಗನ್ನೇ ಜಾಸ್ತಿ ಮಾಡ್ತೀನಿ. ಐ ಆಮ್ ಟೆಲಿಂಗ್ ದ ಟ್ರೆಂಡ್ಸ್ ಹೌ ಇಟ್ಸ್ ಫಾರ್. ರೈಟ್. ನಂತರ ಏನಾದ್ರು, ಇಸ್ ದೇರ್ ಎನಿ ಕಾಲೇಜ್ ವಿಚ್ ಕ್ಯಾನ್ ಬ್ಲೆಂಡ್ ಯು ಬೋತ್ ಆ್ಯಂಡ್ ಮಾರ್ನಿಂಗ್ 8:30 9 4:35 ಎಲ್ಲ ಮಾಡಿ ಈವ್ನಿಂಗ್ ಕಾಲೇಜ್ ಹೋಗೋದನ್ನು ಉಳಿಸ್ಕೊಳ್ಬೋದಾ? ರೈಟ್. ಹೀಗೆ ಎವಾಲ್ವ್ ಆಗ್ತಾ ಬಂತು. ಹೀಗೆ ಮಾಡುವಾಗ ವಿದ್ಯಾರ್ಥಿಗಳಿಗೆ ಒಂಥರ ಬರೀ BCom ಮಾಡುವಂಥದ್ದು ಬಹಳ ಕಡಿಮೆ ಆಗಿದೆ. ಮಾಡಬಾರ್ದು ಅಂತಲ್ಲ, ಹೂ ಈಸ್ ರಿಯಲಿ ಆಸ್ಪಿರೇಷನಲ್, ಆಂಬಿಷಿಯಸ್, ವಾಂಟ್ ಟು ಡೂ ಸಮಥಿಂಗ್ ಬಿಗ್ ಇನ್ ಲೈಫ್, ವಿ ವಿಲ್ ಡೂ, ಸಮಯವನ್ನು ಉಳಿಸ್ಕೊಂಡು ನಾನು ಮತ್ತೆ ಮಾಡೋ ಬದಲು ಈಗಲೇ ಯಾಕೆ ಮಾಡಬಾರ್ದು ಅಂತ, ವಿತೌಟ್ ಸ್ಟ್ರೆಸ್ಸಿಂಗ್ ಹಿಮ್ಸೆಲ್ಫ್. ಸ್ಟ್ರೆಸ್ ಆಗದೆ ಮಾಡ್ಬೋದು. ನಾವು ಅಂದ್ಕೊಳ್ತೀವಲ್ಲ ಎರಡೆರಡು ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದು ರಾಂಗ್ ನೋಷನ್. ಸೊ ಈಗ ಒಂಥರ PUC ಅಲ್ಲಿ, ಸೈನ್ಸಲ್ಲಿ 90% ವಿದ್ಯಾರ್ಥಿಗಳು ದೇ ಟೇಕ್ PUC, ದೇ ಟೇಕ್ ಕೋಚಿಂಗ್, ಎರಡೊಂದು ಎಂಟ್ರೆನ್ಸ್ ಎಕ್ಸಾಮ್. ಇಸ್ ಇಟ್ ಹೆವಿ ಎಟ್ ದ ಏಜ್ ಆಫ್ 17-18 ವೆನ್ ಸ್ಟೂಡೆಂಟ್ ಕ್ಯಾನ್ ಡೂ, ವೈ ನಾಟ್ ಇನ್ 18 to 21 ಇನ್ ದ ಗ್ರ್ಯಾಜುಯೇಷನ್? ಹಾಗಾಗಿ ಅಫ್ಕೋರ್ಸ್ ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸ್. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಹೋದರೆ ಹುಡುಗರು, ಸ್ಟೂಡೆಂಟ್ಸ್ಗಳು ಎರಡೂ ಒಟ್ಟಿಗಿದ್ರೆ ಅಥವಾ ಈ ರೀತಿ ನೋಡ್ತಾರೆ. ದೇ ಡೋಂಟ್ ಲುಕ್ ಓನ್ಲಿ BCom. ಒಂಥರ ನನ್ನ ಅಂದಾಜು ಪ್ರಕಾರ ಒಂಥರ ನಿಮಗೆ ಮುಂದೆ ಹೋದಾಗ ಹೋಟೆಲಲ್ಲಿ ಈ ಪ್ಲೇನ್ ದೋಸೆ ಅದು ಸಿಗಲ್ಲ, ಮಸಾಲ ದೋಸೆ ವೆರೈಟಿ ಇರ್ಬೋದು. ಮಸಾಲ ಕುಡ್ ಬಿ CA, ಮಸಾಲ ಕುಡ್ ಬಿ CS, ಮಸಾಲ ಕುಡ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್. ಬಟ್ ಸ್ಟೂಡೆಂಟ್ ಅಥವಾ ಈಗ ಮಾಯಲ್ಲೆಲ್ಲ ಬ್ಯಾಂಕಿಂಗ್ ಅಂತಿದೆ, ಕಾಮರ್ಸ್ ಇದೆ, ಅದಕ್ಕೆ ದ ವೇರಿಯಂಟ್ಸ್ ವಾಟ್ ಎ ಸ್ಟೂಡೆಂಟ್ ಲುಕ್ಸ್. ರೈಟ್. ಹಾಗಾಗಿ ಮುಂದೆ ಹೋದಾಗ ಇಟ್ ಬಿಕಮ್ಸ್ ambitious student look such kind of things which is no plain dosa, only masala dosa. ಬಟ್ ಇದರಲ್ಲಿ ಎರಡು ದೋಣಿಲಿ ಕಾಲಿಟ್ಟಾಗ ಬ್ಯಾಲೆನ್ಸಿಂಗ್ ಏನು ಸಮಸ್ಯೆ ಆಗೋದಿಲ್ವಾ? ಎರಡು ದೋಣಿಲಿ ಅನ್ನೋದಕ್ಕಿಂತ ಒಂದು ದೋಣಿನೇ ಎರಡರಿಂದ ಮುಂದೆ ತಗೊಂಡು ಹೋಗ್ತಾನೆ ಅವನು. ಇಟ್ ಇಸ್ ಸೇಮ್ ವಿಚ್ ವಿಲ್ ಹೆಲ್ಪ್.
CA also you learn accounts, you learn costing, you learn tax, audit. BCom ಅಲ್ಲಿ physics, psychology ಎಲ್ಲ ಓದೋದಲ್ಲ, it is same. So I think they are not competitive in nature, they are complementing each other. ಎಕ್ಸಲೆಂಟ್. ಒಂದು ಓದಿದ್ರೆ ಇನ್ನೊಂದಕ್ಕೆ ಹೆಲ್ಪ್ ಆಗುತ್ತೆ. ಈ ಎಸ್ಪೆಷಲಿ ಈ ಮೈಂಡ್ ಸೆಟ್ಟಲ್ಲಿ ಪ್ರಾಬ್ಲಮ್ ಇರೋದು ಸ್ಟೂಡೆಂಟ್ಗಿಂತ ಜಾಸ್ತಿ ಪೇರೆಂಟ್ಸಿಗೆ. ಅಯ್ಯೋ ಎರಡು ಕಷ್ಟ ಆಗುತ್ತೆ ಅಂತ. ಹಾಗಿಲ್ಲ, ಮೋಸ್ಟ್ ಆಫ್ ದ ಸಿಟೀಸ್ ದೇ ಡೂ ಬೋತ್. ಇನ್ಫ್ಯಾಕ್ಟ್ ದೇ ತ್ರೀ ಥಿಂಗ್ಸ್ ಟುಗೆದರ್. 2003 ನಾನು ಚೆನ್ನೈಯಲ್ಲಿ ಒಬ್ಬ ಸ್ಟೂಡೆಂಟ್ ಹತ್ರ ಕೇಳುವಾಗ ಅವನು BCom plus CA plus CS. When this can possible 2003, it is almost 2 decades. Why not now? ಹಾಗೆ ಆಗ್ತದೆ. ಹಾಗಾಗಿ ಇವತ್ತು ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಜರ್, ಫೆಸಿಲಿಟಿ, ಫ್ಲೆಕ್ಸಿಬಿಲಿಟಿ ಮಕ್ಕಳಿಗಿದೆ. ಐ ಥಿಂಕ್ ಇಟ್ಸ್ ಡೂಯಬಲ್ ಅಂತ. ಗ್ರೇಟ್ ಸರ್. ಇವತ್ತು ಕಾಮರ್ಸ್ ಅಂತ ಹೇಳಿದರೆ ಇಟ್ಸ್ ಅಬೌಟ್ ಶೇರಿಂಗ್ ಆಫ್ ಫ್ಯಾಕ್ಟ್ಸ್, ನಂಬರ್ಸ್, and as you rightly said, it is important that we give students practical exposure. One of the way of giving them practical exposure is making them do some research. ಸೊ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿವತ್ತು ರಿಸರ್ಚ್ ಆ್ಯಕ್ಟಿವಿಟಿಗೆ ಫೋಕಸ್ ಕೊಡಬೇಕಾ? ಹೌದು ಅಂತ ನಿಮ್ಮ ಆನ್ಸರ್ ಇದೆ. ಯಾವ ರೀತಿ ಇದನ್ನು ಅವ್ರು ಡೇ ಒನ್ನಿಂದ ಇನ್ಕಲ್ಕೇಟ್ ಮಾಡ್ಕೊಳ್ಬೋದು? ಯಾಕಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಫ್ಯಾಕಲ್ಟಿ ಅವರೇ ತುಂಬ ಕಷ್ಟಪಡ್ತಾರೆ ರಿಸರ್ಚ್ ಮಾಡಲಿಕ್ಕೆ. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಸ್ಟೂಡೆಂಟ್ಸ್ ಟು ಡೂ ಇಟ್. ಕರೆಕ್ಟ್. ಐ ವಾಸ್ ಅಬೌಟ್ ಟು ಕಮ್ ಟು ದ್ಯಾಟ್. ನೀವು ಅದನ್ನು ತೆಕ್ಕೊಂಡ್ಬಿಟ್ರಿ. Now again, it's a very important question when we look at present generation. See, when we talk about research, of course, I love research very much, and I'm very passionate about research. See, the problem, ನಾನು ಹೇಳ್ತಾ ಇರೋದು ಏನಂದರೆ, see, what is research in simple terms? You are searching something which is already existing, and you are looking into a new direction, for which, according to me, one of the important things that we need to understand is asking questions. True. Now the problem that I find with the present generation is question ಕೇಳೋದೇ ಸ್ಟಾಪ್ ಮಾಡಿದ್ದಾರೆ. See, there is no question of asking questions face to face. If at all I want to ask, I'll ask Google. That's the kind of a mentality that we have. True. So from the point of research, if at all we are referring to, asking relevant question becomes important. So firstly, I would say that we need to make the students aware that, look at the surroundings, because most of them are addicted to the gadgets. And they are not aware what exactly is happening in their surrounding. True. Maybe for a simple instance, if at all I'm finding that two-wheelers, bikes are being used by more female employees. Now that itself is a very interesting, why that particular change which has happened. So probably earlier, two-wheelers, maybe you had Scooty and some brands which could be specific to females. And probably we had large other like Hero Honda or maybe Yamaha or maybe Bullets. True. Now we can see that the girls are also riding those two-wheelers. Now it's a very interesting one. So it's a very simple case. Now Right. the student should have inquisitiveness to learn. Right. And firstly, you to ask questions. Okay. So the moment we stop asking questions, research cannot take place. So this is where I find the problem is asking right questions, and also asking questions itself. So something, it's a big thing. Okay. And second, whenever we talk about research, collection of the data has to happen, and the analysis of the data has to happen. I find large number of students who have a problem in terms of data helidre bhaya. So the moment we see numbers, we have a phobia. So automatically, these are the two areas wherein we will have to strengthen that, no, numbers are not to be having any problems. You need to learn them, you need to love them. The numbers will give you an indication of some of them. So maybe you have different constructs, you have different relationships. We may look at different form of tools that we use. So statistical things, probably apart from asking questions, I would say strengthening statistics would be the second area of interest where they have for commerce students. So statistics, ಯಾವ ಟೂಲ್ ಯಾವಾಗ ಹಾಕಬೇಕು. Otherwise what happens is you are going to use the same tool whether it is applicable or not. So you should be using, now I may be having a simple tool like regression, or I may be using a complex tool, something else. Now if at all I have only that tool, I will try using only that tool. Correct. So the student should be briefed when to use a particular tool. Correct. That would be in terms of statistical. Probably in terms of third, I find a large number of them lack in terms of writing. Writing is a very important skill, and this is never taught anywhere. So writing, it could be a case of a proposal, it could be a case of a thesis. So writing has to be inculcated probably from the first year. Maybe when we were, of course,
when we were in school prissy writing, we had a large paragraph, we had to summarize and write it, and we had to write it in our own words. Correct. Now I would also say that somewhere in the initial point in time, if the students can be given freedom to write in their own words, maybe in your graduation or maybe somewhere there, then automatically comes. So if teachers also expect what is in the book need to be reproduced, right, then it becomes we are killing their innovate. So that's where I feel these are things which the institute should take care of. ಎಸ್, ಥ್ಯಾಂಕ್ ಯು ಸರ್. ಗೋಪಾಲ್ ಸರ್, ಮೊದಲಿನ ಟ್ರೆಂಡ್ ಹೇಗಿತ್ತಂದರೆ ನಂಬರ್ ಆಫ್ ಕೋರ್ಸಸ್ಗಳು ಜಾಸ್ತಿ ಇತ್ತು, ಸೊ ಅದರಲ್ಲಿ ಕನ್ಫ್ಯೂಷನ್ ಇತ್ತು. ಇವತ್ತು ಟ್ರೆಂಡ್ ಹೇಗಿದೆ, ಕೋರ್ಸಸ್ಸು ಜಾಸ್ತಿ, ಅದರೊಟ್ಟಿಗೆ ಕಾಲೇಜ್ಗಳು ಜಾಸ್ತಿ ಆಗಿದೆ. ಆ್ಯಂಡ್ ಆಲ್ ಕಾಲೇಜಸ್ ಆರ್ ಇನ್ ಫುಲ್ ಸ್ವಿಂಗ್. ಯು ಆಲ್ಸೋ ರೆಪ್ರೆಸೆಂಟ್ ಒನ್ ಆಫ್ ದಿ ನ್ಯೂ ಏಜ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ ದ ಟೌನ್. ಸೊ ಕಾಲೇಜ್ ಮತ್ತು ಕೋರ್ಸ್, ನಾನು ಯಾವತ್ತು ಏನು ಬಿಲೀವ್ ಮಾಡ್ತೀನಿ ಅಂತ ಹೇಳಿದರೆ, ಎರಡೂ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ದ ಕೋರ್ಸ್ ಪ್ಲಸ್ ವೇರ್ ಆರ್ ಯು ಡೂಯಿಂಗ್ ಇಟ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಸೊ ಇವತ್ತಿನ ಈ ಗೊಂದಲಗಳಲ್ಲಿ ಹೇಗೆ ಅವರು ರೈಟ್ ಕೋರ್ಸ್ನ ರೈಟ್ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು? ಸಮ್ ಟಿಪ್ಸ್ ಸರ್. ಕರೆಕ್ಟ್. ರಿಲೇಟೆಡ್ ಟು ಗ್ರ್ಯಾಜುಯೇಷನ್, ರಿಲೇಟೆಡ್ ಟು ಕಾಮರ್ಸ್ ಗ್ರ್ಯಾಜುಯೇಷನ್. ಸೊ ಮೊದಲು ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಕಾಲೇಜನ್ನು ಚೂಸ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಹ್ಯಾವ್ ಎ ಕ್ಲಾರಿಟಿ ಅಬೌಟ್ ವಾಟ್ ಯು ವಾಂಟ್ಸ್ ಟು ಡೂ ಅಂತ. ಓಕೆ, ಅದು ಬಹಳ ಕ್ರಿಟಿಕಲ್. ನಾನು ಮೊನ್ನೆ ಒಂದು ರೀಸೆಂಟ್ ಟಾಕಲ್ಲಿ ಹೀಗೆ ಹೇಳಿದ್ದೆ. ಉದಾಹರಣೆಗೆ ಒಬ್ಬ ಸ್ಟೂಡೆಂಟಿಗೆ ಒಂದು 85% ಬಂದಿತ್ತು. ಓಕೆ, ಆ ಕಾಲೇಜಲ್ಲಿ PUCಗೆ 86%ಗೆ ಸೈನ್ಸ್ ಮುಗೀತದೆ, ನಂದು ಸಿಗಲ್ಲ ಸೈನ್ಸ್. ಸೈನ್ಸಿಗೆ ಅಪ್ಲೈ ಮಾಡಿದ್ರೆ ಸಿಗೋದಿಲ್ಲ, ನೀವು ಕಾಮರ್ಸ್ ಮಾಡ್ತೀರಾ, ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದರೆ ಇಮ್ಯಾಜಿನ್ ದ ಕೈಂಡ್ ಆಫ್ ಸ್ಟುಪಿಡಿಟಿ ವಿ ಆಲ್ ಹ್ಯಾವ್. ಆನ್ ದ ಸ್ಪಾಟ್ ಒಂದು 1% ಕಡಿಮೆ ಬಂದಿರೋಗೋಸ್ಕರ ಇದೇ ಸ್ಟ್ರೀಮನ್ನೇ ಚೇಂಜ್ ಮಾಡ್ತಾರೆ. ಈಸ್ ಇಟ್ ಟು ಚೇಂಜ್ ಸ್ಟ್ರೀಮ್ ಆರ್ ಚೇಂಜ್ ದ ಕಾಲೇಜ್ ಅಂತ ಕ್ವಶನ್. ಹಾಗಾಗಿ ಈ ರೀತಿ ಇದ್ದಾಗ ಹುಡುಗ ತುಂಬ ಸಫರ್ ಆಗ್ತಾ ಹೋಗ್ತಾನೆ. ಅವನಿಗೆ ಈಗ ಗೊತ್ತಾಗಲ್ಲ, 2 ವರ್ಷ ನಂತರ ಅವನಿಗೆ ಇಷ್ಟ ಆಗದೆ ಇರ್ಬೋದು ಅದು, ಅಥವಾ ಹಾಗೆ. ಗುಡ್ ಆರ್ ಬ್ಯಾಡ್ ಈಸ್ ಆಲ್ವೇಸ್ ಎ ಡಿಫ್ರೆಂಟ್ ಒಪಿನಿಯನ್. ಹಾಗಾಗಿ ಮೊದಲು ಏನು ಮಾಡಬೇಕು, ನಾನು ಗ್ರ್ಯಾಜುಯೇಷನ್ ಹೇಳಿದ್ವಿ, BCom, BBA, LLB ಅಂತ ಯಾರು ಹೇಳಿದರು. ನೆಕ್ಸ್ಟ್ ಅದರೊಟ್ಟಿಗೆ ಈಸ್ ದಟ್ ಯು ವಾಂಟ್ ಟು ಡೂ ಎನಿ ಪ್ರೊಫೆಷನಲ್ ಕೋರ್ಸ್, ಈಸ್ ದಟ್ ಚಾರ್ಟರ್ಡ್ ಅಕೌಂಟಿಂಗ್ ಎಕ್ಸಿಕ್ಯೂಟಿವ್, ಈಸ್ ದಟ್ ಕಂಪನಿ ಸೆಕ್ರೆಟರಿ, ಈಸ್ ದಟ್ ಕಾಂಪಿಟೇಟಿವ್ ಎಕ್ಸಾಮ್, ಈಸ್ ದಟ್ ಬ್ಯಾಂಕಿಂಗ್ ಎಕ್ಸಾಮ್, MBA, IAS, ಏನು ಮಾಡಬೇಕು ಅನ್ನೋದನ್ನು ಅವನು ಒಂಥರ ಬೋರ್ಡ್ ರೂಮಲ್ಲಿ ಬರ್ಕೊಳ್ಬೇಕು ಫಸ್ಟ್. ಅಕಾರ್ಡಿಂಗ್ಲಿ ದ ನೆಕ್ಸ್ಟ್ ಸ್ಟೆಪ್ ಇಸ್ ವಿಚ್ ಕಾಲೇಜ್ ಪ್ರೊವೈಡ್ಸ್ ಯು ಅಂತ. ಯಾವ ಕಾಲೇಜ್ ನಿಮಗೆ ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ಪೂರಕವಾದದ್ದು ಏನೇನಿದೆ ಅಂತ. ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಪ್ರಾಸ್ಪೆಕ್ಟಸಲ್ಲಿ ಎವ್ರಿ ಕಾಲೇಜ್ ವಿಲ್ ಪುಟ್ ಅಕ್ರಾಸ್ ನೈಸ್ಲಿ ವಿತೌಟ್ ಎನಿ ಎಕ್ಸೆಪ್ಷನ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಗೋ ಸ್ಟಡಿ, ಚೆಕ್ ಇಟ್ ಔಟ್, ಸ್ಪೆಂಡ್ ಸಮ್ ಟೈಮ್. ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಶುಡ್ ನಾಟ್ ಜಾಯಿನ್ ಎನಿ ಕಾಲೇಜ್ ಇನ್ಕ್ಲೂಡಿಂಗ್ ಮೀ ಅನ್ಲೆಸ್ ಯು ನೋ ದಟ್ ಕೋರ್ಸ್. ನಮ್ಮ ಕಾಲೇಜ್ ಆದರೂ ನಾನು ಹೇಳ್ತೀನಿ, ಡೋಂಟ್ ಡೂ ಇಟ್, ಲರ್ನ್. ಇಫ್ ಇಟ್ ನಾಟ್ ಸೂಟಬಲ್, ದರ್ ಇಸ್ ವರ್ಲ್ಡ್ ತುಂಬ ವಿಶಾಲವಾಗಿದೆ, ನಿಮಗೆ ಆಪ್ಷನ್ಗಳಿದೆ. ಸೊ ಎಲ್ಲಿ ಸೂಟಬಿಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಷ್ಟೊಂದು ಕಾಲೇಜ್ಗಳಲ್ಲಿ, ಗುರು ಯು ಮೇ ಅಗ್ರಿ, ದೇ ಹ್ಯಾವ್ ಜಾಯಿಂಡ್ ಎ ಕೋರ್ಸ್ ಕಾಲ್ಡ್ BCom + CA ಅಂತ ಒಂದು ಉದಾಹರಣೆಗೆ ತಗೊಂಡ್ರೆ ಜಾಯಿನ್ ಆಗಿದ್ದಾರೆ. ಬಟ್ ಏನಾಗಿದೆ ಅಂತ 1 ತಿಂಗಳ ನಂತರ ಗೊತ್ತಾಗುತ್ತೆ ಅವರಿಗೆ. ದಟ್ ಈಸ್ ಕೈಂಡ್ ಆಫ್ ದ ವರಿ ದಟ್ ದ ಸ್ಟೂಡೆಂಟ್, ಪೇರೆಂಟ್ ಆರ್ ಇವನ್ ದ ಇನ್ಸ್ಟಿಟ್ಯೂಟ್ ಶುಡ್ ಕ್ಯಾರಿ. ಹಾಗೆ ಮಾಡಬಾರ್ದು. ಗೋ ಅಂಡರ್ಸ್ಟ್ಯಾಂಡ್. ಈಗ ಇಂಟಗ್ರೇಷನ್ ಅಂತ ಹೇಳ್ತಾರೆ. ಈಸ್ ದ ಇಂಟಗ್ರೇಷನ್, ಈಸ್ ಇಟ್ ಇನ್ ದ ಲೆವೆಲ್ 1 ಆಫ್ CA ಫೌಂಡೇಶನ್ ಮಾತ್ರನಾ, ಇಲ್ಲ ಇಂಟರ್ಮೀಡಿಯೇಟಿಗೆ ಕೊಡ್ತಾರಾ, ಫೈನಲಿಗೂ ಮಾಡ್ತಾರಾ? ಯು ಶುಡ್ ಆಸ್ಕ್ ಈವನ್ ಸರ್, ಫೈನಲ್ ಆದ ತಕ್ಷಣ ನೀವು ಪ್ಲೇಸ್ಮೆಂಟಿಗೆ ಮಾಡ್ತೀರಾ, ಆರ್ಟಿಕಲ್ಸಿಗೆ ಸಪೋರ್ಟ್ ಮಾಡ್ತಿರೋ ಇಲ್ವೋ, ಹೀಗೊಂದು 100 ಕ್ವಶನ್ ಹೇಳಿದಲ್ಲ. ಆ ಕ್ವಶನ್ ಕೇಳದಿದ್ರೆ and whatever the institute says, you should agree. True. So finally, any college student and parent should spend some quality time. If the college, listen carefully, if the college is not ready to provide information, please don't join. And because you are spending almost a good amount, no? It's an investment. True. Unless you know what that is, and joining any college makes no sense. ಹಾಗಾಗಿ ಕರೆಕ್ಟಾಗಿ ಗೈಡೆನ್ಸ್, ಇನ್ಫಾರ್ಮೇಷನ್ ತಗೊಂಡು ಮಾಡಬೇಕು. ಜಸ್ಟ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಶೇರಿಂಗ್. ಒಂದು ಟಿವಿಯನ್ನು ತಗೊಳ್ಳೋಕ್ಕೆ, ಸ್ಮಾಲ್ ಟಿವಿ, ಒಂದು 40,000, 30,000, ಯು ಸ್ಪೆಂಡ್ ಇಟ್ ಕ್ರೇಜಿ ಟೈಮ್ ಟು ನೋ ದ ಫೀಚರ್ಸ್ ಎಕ್ಸೆಟ್ರಾ. Baba, you have 40,000 into 3-4 and you want to get career out of it. You spend and 10 minutes prospectus application sit done. What? You don't know anything in that. Hagagi, both institutes and the student has to look at very differently. It's an understanding. It's a collaboration that you are working for 3-4 years. You have to understand what you provide, what you don't provide, what my excitement, either in sports, either in hostel, ಎಂತೆಂದೋ ಕ್ವಶನ್ಸ್ ಇರ್ಬೋದು ಸ್ಟೂಡೆಂಟಿಗೆ.
ಹಾಗಾಗಿ ಈ ದಿನದಲ್ಲಿ ಒಂದು ಎಜುಕೇಶನಲ್ ಕೌನ್ಸಿಲಿಂಗ್ ಅಂತ ಬಂದಿರೋದು ಅದೇ ಕಾರಣಕ್ಕೆ. In fact, I agree with good institute, including Trisha. We have counselors, very specialized. They help, they support, they take guidance. Experts ಬರ್ತಾರೆ. And Guru should know that we should also conduct an examination to know ಅವನೇನೋ ಕೇಳಿ ಬರ್ತಾನೆ ಅದು ಕೊಟ್ಟೇ ಕೊಡ್ತೇವೆ ಅವನಿಗೆ, ಯಾವುದೋ ಎಕ್ಸ್ ಕೋರ್ಸ್ CA ಕೇಳಿ ಕೊಡ್ತೇವೆ. ವಿ ಆಲ್ಸೋ ಲುಕ್ ಎಟ್ ಲಿಟಲ್ ಕೈಂಡ್ ಆಫ್ ಕ್ವಶನೈರ್ ಮಾಡಿಕೊಂಡು ಆನ್ಸರ್ ತಗೊಂಡು ವೆದರ್ ಇಟ್ ಸೂಟ್ಸ್ ಯು, ಓಕೆ CA ತಗೊಳ್ತಿದ್ಯಪ್ಪ ಇದು ನೋಡ್ಬೋದು ನೀನು ಅಂತ ಈ ಆಪ್ಷನ್ ಅನ್ನು ನಾವು ಕೊಡ್ತೇವೆ. ದಿಸ್ ಆರ್ ಆಲ್ ದ ವಾಟ್ ನ್ಯೂ ಏಜ್ ಕಾಮರ್ಸ್ ಇನ್ಸ್ಟಿಟ್ಯೂಟ್ಸ್ ವಿಲ್ ಪ್ರೊವೈಡ್. And we should be little ahead of what we have done in the past. In the past, we might have done that way. That's not the way that we should look today's student and parents. Even parent also should spend some quality time in the institute. ಅಲ್ವಾ? Yes. ನೆಕ್ಸ್ಟ್ ನಾನು ಅದೇ ಪ್ರಶ್ನೆ ಕೇಳುವಂತಿದ್ದೆ. ಈಗ ಇದರಲ್ಲಿ ಪೇರೆಂಟ್ಸ್ಗಳ ಪಾತ್ರನೂ ಅತಿ ಮುಖ್ಯವಾಗಿರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಪೇರೆಂಟ್ಸ್ಗಳು ಹೇಳೋದು ಹುಡುಗನಿಗೆ ಅರ್ಥನೇ ಆಗ್ತಿರಲ್ಲ ಅಂಡ್ ವೈಸ್ ವರ್ಸ. ಕರೆಕ್ಟ್. ಕೆಲವೊಮ್ಮೆ ಪೇರೆಂಟ್ ಹುಡುಗನನ್ನ ಬಿಲೀವ್ ಮಾಡಲ್ಲ. ಅವ್ನು ಬಂದಾಗಲೇ ಫಸ್ಟ್ ಕ್ವಶನ್, ಸರ್ ಮಾರ್ಕ್ಸ್ ಬಂದಿದೆ, ಇವನು ಹಾರ್ಡ್ ವರ್ಕಿಂಗ್, ಅದೇ ಲೈನ್ ಸ್ಟಾರ್ಟ್ಸ್ ವಿತ್ ದಟ್ ವೇ, ಹೌ ಎ ಸ್ಟೂಡೆಂಟ್ ವಿಲ್ ಲುಕ್ ಇಟ್, ಈ ರೀತಿ ಎಲ್ಲ ಇರ್ತದೆ. ಕೆಲವೊಮ್ಮೆ ಪೇರೆಂಟು ಮಾತಾಡಲ್ಲ, ಸ್ಟೂಡೆಂಟ್ ಮಾಡೋದು, ನೀವೇನು ಕೇಳ್ತೀರ ತಗೊಂಡು ಹೋಗ್ತೀನಿ ನಾನು. ದಟ್ ಸೊ ಇವತ್ತು ಸ್ಟೂಡೆಂಟ್ಸ್ನ ಮೊದಲು ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಡೆಫಿನೆಟ್ಲಿ. ಈಗ ಎಕ್ಸಾಂಪಲ್ ಆ್ಯಂಗಲಲ್ಲಿ BCom plus CA ಅಂದಾಗ ಇಟ್ ಇಸ್ ಡಿಫಿಕಲ್ಟ್ ಟು ಟೆಲ್ ಟು ದ ಪೇರೆಂಟ್ ರಾದರ್ ದನ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ವಿಲ್ ಡೈಜೆಸ್ಟ್ ಇಟ್, ಹಿ ಅಂಡರ್ಸ್ಟ್ಯಾಂಡ್ಸ್, ಬಟ್ ಪೇರೆಂಟ್ಸ್ ವಿಲ್ ಹೌದು. ಮತ್ತು ಯಾವಾಗಲೂ ಬರೀ ಈಗಿದು ಮಾತ್ರ ಅಲ್ಲ, ಯು ಟು ಲುಕ್ ಇನ್ 3, 4, 5 years ಮುಂದೆ ಏನಾಗುತ್ತೆ. ಹೌದೌದು. ಸೊ ಐ ಥಿಂಕ್ ಆಲ್ ದೋಸ್ ಆರ್ ಕ್ರಿಟಿಕಲ್ ಥಿಂಗ್ಸ್. ಅಂದರೆ ಬರೀ ಹೀಗೆ ಮಾತ್ರ ಕೇಳಬಾರ್ದು, ಕ್ವಶನ್ ಮಾಡ್ತಾರೆ. ಸೊ CA ಫೌಂಡೇಶನ್ ಸಪೋಸ್ ಕ್ಲಿಯರ್ ಆಗದಿದ್ರೆ ಏನಾದರೂ ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆಯಾ, ಹೀಗೆಲ್ಲ ಒಂಥರ ಡಿಬೇಟ್ ಡಿಸ್ಕಷನ್ಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಕೌನ್ಸಿಲಿಂಗ್ ತೊಗೊಂಡು ಎನಿ ಕಾಲೇಜಿಗೆ ಜಾಯ್ನ್ ಆಗಬೇಕಾದ್ರೆ ಅದು ಕೇಳಬೇಕು. ಎಸ್, ವಿದ್ಯಾರ್ಥಿಗಳಿಗೆ ಇದೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂತ ಹೇಳಿದರೆ ನೀವು ಸೆಕೆಂಡ್ PUC ರಿಸಲ್ಟ್ ಆಗಿ ಡಿಸೈಡ್ ಮಾಡ್ತಿರ್ತೀರಿ, ಯು ಜಸ್ಟ್ ಕೆನಾಟ್ ಟೇಕ್ ಯುವರ್ ಡಿಸಿಷನ್ ವಿತ್ ದ ಸ್ಪರ್ ಆಫ್ ದ ಮೂಮೆಂಟ್. ತುಂಬ ರಿಸರ್ಚ್, ತುಂಬ ಇನ್ಫಾರ್ಮೇಷನ್ ಮಾಡಿ ತಗೊಳ್ಳುವಂಥದ್ದು. ಐ ಹೋಪ್ ದ ಮೆಸೇಜ್ ವಾಸ್ ವೆರಿ ಕ್ಲಿಯರ್. ಸರ್, ಇವತ್ತಿನ ಟ್ರೆಂಡಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಗ್ಲೋಬಲ್ ಎಕ್ಸ್ಪೋಜರು ನೋಡ್ತಾರೆ. ಅಂದರೆ ಯಾವುದಾದ್ರು ಒಂದು ಕೋರ್ಸ್ ಹೊರಗೆ ಮಾಡುವಂಥದ್ದು ಭಾಳ ಇವತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಇಂಡಿಯಾ ಗೋಯಿಂಗ್ ಔಟ್ಸೈಡ್ ಹ್ಯಾಸ್ ರ್ಯಾಪಿಡ್ಲಿ ಇನ್ಕ್ರೀಸ್ಡ್ ಇನ್ ದ ಲಾಸ್ಟ್ 3 to 5 years. MS ಮಾಡೋದಾಗಲಿ, MSc ಮಾಡೋದಾಗಲಿ, ಅಥವಾ MBA ಮಾಡೋದಾಗಲಿ. ಸೊ ಕಾಮರ್ಸ್ ಡೊಮೈನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಗ್ಲೋಬಲ್ ಅಪಾರ್ಚುನಿಟೀಸ್ ಅದೇ probably it could be more in terms of MBA. Okay. That would be one. MCom ಮಾಡಿ ಹೊರಗೆ ಹೋಗೋ ಇದು ವೆರಿ ಲೆಸ್, ಕಡಿಮೆ ಇದೆ. ಸೊ ಹಾಗಿರುವಾಗ MBA is a very good option if at all they want to move from that stream to the other stream. And that's a very connected stream also. I mean, BCom in the MBA ಹೋಗೋದು, maybe MBA in finance. Again, I would not say MBA elsewhere. Right. So probably in terms of commerce with the soundness in terms of accounts and maybe in terms of auditing skills, because when you look at BCom students, costing ಮತ್ತು auditing is something where I have seen them very strong. So that could be the case wherein they could prosper in the area of finance. Okay. So that could be one option if at all you are looking in terms of some of the abroad universities. Okay. And then there are of course specialization in the other streams also in MBA. Depending upon the interest of the student, they can take it. Yes. ಗೋಪಾಲ್ ಸರ್, ತ್ರಿಷಾ ಇನ್ಸ್ಟಿಟ್ಯೂಷನ್ನಲ್ಲಿ PBA ಲಾಂಚ್ ಆಗ್ತಾ ಇದೆ. ಸೊ ಅದರಲ್ಲಿ ಯು ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಇನ್ ಸೋ ಮೆನಿ ಡಿಫರೆನ್ಸಸ್. ಫಾರ್ ಎಕ್ಸಾಂಪಲ್, ಇವತ್ತು ಅತಿ ಮುಖ್ಯವಾಗಿ ಇವತ್ತು ಸ್ಟೂಡೆಂಟ್ಸಿಗೆ ನೆಸೆಸಿಟಿ ಇರುವಂಥದ್ದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಸೊ ಯು ಆರ್ ಪ್ಲಾನಿಂಗ್ ಟು ಇವನ್ ಇಂಟ್ರಡ್ಯೂಸ್ ಇಂಟರ್ನ್ಶಿಪ್ ಆಗಲಿ, ಈ ಥರದ್ದೊಂದು ಮಾಡುವಂತಿದ್ದೀರಿ. ಸೊ ಹೌ ಯು ವಾಂಟ್ ಟು ಪಿಚ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆಸ್ ಅ ನ್ಯೂ ಏಜ್ BBA ಕೋರ್ಸ್ ಆಫ್ ದ ಟೌನ್? ನಾನು BBM ಮಾಡಿರೋದು. ಓಕೆ. ದಟ್ ಟೈಮ್ ಇಟ್ ವಾಸ್ ವೆರಿ ಪೀಕ್. BCom ಆ್ಯಂಡ್ BBAಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, BCom ಒಂಥರ ಸ್ಟಡಿ ಲೀನಿಯರ್, ಸ್ಲೈಟ್ ವೇರಿಯೇಷನ್. ಈ BBAಯಲ್ಲಿ ಇನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಐ ಆಮ್ ನಾಟ್ ಟೆಲಿಂಗ್ ಅದರ್, ಇನ್ ಅದರ್ ಪ್ಲೇಸ್ ಇಸ್ ರಿವರ್ಸ್. ಓಕೆ. ಇಟ್ ಇಸ್ ಲೈಕ್ ಅಪ್ ಆ್ಯಂಡ್ ಡೌನ್, ಆ ಕರು ಒಂದೇ ಇಲ್ಲ. ತುಂಬ ಚೆನ್ನಾಗಿರೋ ದಿನಗಳು ಇದೆ, ಒಂಥರ ಈಗಿನ ದಿನಗಳಲ್ಲಿ ಅಷ್ಟು ಚೆನ್ನಾಗಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ವೆರಿ ಹೈಲಿ ಪರ್ಸ್ಪೆಕ್ಟಿವ್ ಅಂತಿಲ್ಲ, ಟೇಕರ್ಸ್ ಕಡಿಮೆ ಇದ್ದಾರೆ ಹಾಗೆ. But if you look at Bengaluru, or you look at, for an example, Manipal University, there the BBA is more highly valued than the other places. And even other cities, like other big cities. So, what I believe is, finally, if at all you go at one level above, ನಿನಗೆ accountant. ಒಂದು ಕರೆ ಇದೆ, ತಗೊಳ್ಳುವ. ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
ಶ್ರೀನಿವಾಸ್ ಅಂತ ಬೆಂಗಳೂರಿನ ಮಾತಾಡ್ತಾ ಇದ್ದೀನಿ. ಬೆಂಗಳೂರಿಂದ. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಒಂದು ಕ್ವೆಶ್ಚನ್ ಕೇಳಬೇಕಿತ್ತು. ಹೇಳಿ ಸರ್, ಹೇಳಿ. ಪ್ಯಾನಲಿಸ್ಟ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಹಲೋ, ಕೇಳ್ತಾ ಇದೆ ಸರ್, ಮಾತಾಡಿ. ನಾನು ಬೆಂಗಳೂರಿಂದ ಪ್ರಶಾಂತ್ ಅಂತ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ ಸರ್. ಈಗ ಬಿಕಾಮ್ ನಲ್ಲಿ ತುಂಬಾ ಇಂಟಿಗ್ರೇಟೆಡ್ ಕೋರ್ಸ್ಗಳು ಬಂದಿದ್ದಾವೆ. ಹೌದು. ಇದು ಬಿಕಾಮ್ ಜೊತೆಗೆ ಇವಾಗ ಹೊಸದಾಗಿ ಅನಾಲಿಟಿಕ್ಸ್ ಅಂತ ಆಡ್ ಆಗಿದೆ. ಹಾ, ಬಿಸ್ನೆಸ್ ಅನಾಲಿಟಿಕ್ಸ್. ಬಿಸ್ನೆಸ್ ಅನಾಲಿಟಿಕ್ಸ್. ಹಾ, ಅದೇ ನಮ್ಮ ಮಗ PUC ಕಾಮರ್ಸ್ ತಗೊಂಡಿದ್ದಾನೆ. ಹಾ ಹಾ. ಸೊ ಅದರಲ್ಲಿ ಈಗ ಅನಾಲಿಟಿಕ್ಸ್ ಅಲ್ಲಿ ಏನೇನು ಸ್ಕೋಪ್ ಇದೆ, ಮತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಏನು, ಅದರಲ್ಲಿ ಯಾವ್ದು ತಗೋಬೇಕು? ಅವನು ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಗೊತ್ತಾಯ್ತು. ಹೌ ದಿಸ್ ವಿಲ್ ಬಿ ಯೂಸ್ಫುಲ್ ಅಂತ ನಾನು ಡಿಸೈಡ್ ಮಾಡಕ್ಕೆ ಬೇಕಿತ್ತು. ಓಕೆ, ನಿಮ್ಮ ಪ್ರಶ್ನೆ ನಾನು ಪ್ಯಾನಲಿಗೆ ಇಡ್ತೇನೆ. I will talk about analytics. Yes. So analytics course ಏನಂದರೆ, ಇಟ್ ಇಸ್ ಬೇಸಿಕ್ಲಿ an application of data. ನಿಮ್ಮ ಹತ್ರ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ ಇದೆ. ಆ ಡೇಟಾವನ್ನು ನಾವಿವಾಗ ಒಂದು ಬಿಹೇವಿಯರ್ ಒಬ್ಸರ್ವ್ ಮಾಡ್ಬೋದು. ಇವಾಗ ನೀವು ಒಂದು ಉದಾಹರಣೆ ಕೊಡೋದಾದರೆ, ಈಗ ನಾವು ಒಂದು ಪದ್ಯ ಕೇಳ್ತಾ ಇರ್ಬೋದು, ಜಿಯೋ ಸಾವನ್ ಆಗಲಿ ಯಾವುದಾದ್ರೂ ಆನ್ಲೈನ್ ಇದರಲ್ಲಿ. ನನ್ನ ಪ್ಯಾಟರ್ನ್ ಪದ್ಯ ಕೇಳ್ತಾ ಅದು ಸಜೆಷನ್ ಕೊಡುತ್ತೆ. ಓಕೆ. ಆರ್ ಮೇ ಬಿ ವೆನ್ ವಿ ಲುಕ್ ಎಟ್ ಬುಕ್ಸ್ ಪರ್ಚೇಸ್ ಮಾಡೋದಾಗಲಿ, ಏನಾದರೂ ಪರ್ಚೇಸ್ ಮಾಡೋದಾಗಲಿ, customers who bought this also purchased this. These are all basically an application of analytics. Right. So which happens in the background. So what happens is basically you have a large volumes of data. ಈಗ ನಮ್ಮ ಹತ್ರ ಏನಾಗಿದೆ, we have large number of data which happens, which gets collected because of probably internet, mobile ಅಲ್ಲಿ, Facebook, probably we give certain likes, and the moment we do all these, our behaviors are captured. Suppose if you look at our own behavior, we may not know our own behavior, but the Facebook knows our behavior much better. That always used to strike me. ಅವ್ರಿಗೆ ಗೊತ್ತಾಯ್ತು ನಮ್ಮ ಐಡಿಯಾ ಅಂತ ಅಲ್ವಾ? One step ahead then. So they are one step ahead. No, I mean, you talk about privacy, you talk of other things, that's different. But nevertheless, this is going to continue. This is going to continue. So data analytics is basically application of data. So large volume data ಇದೆ. ಆ ಡೇಟಾವನ್ನು ನಾವು ಕ್ರಾಪ್ ಮಾಡಿ, we will take into account only those aspects which are required. Right. So that is how business analytics is basically done. ನಾನು ಕೇಳ್ಪಟ್ಟಾಗೆ ಇದು ತುಂಬಾನೇ ಮಾಸ್ಟರ್ಸ್ ಪ್ರೋಗ್ರಾಮ್ ಅಲ್ಲಿ ಬರುವಂತದ್ದಲ್ವಾ? ಗ್ರಾಜುಯೇಷನ್ ಅಲ್ಲಿ ಬಹಳ ಕಡಿಮೆ ಇದೆ. ಗ್ರಾಜುಯೇಷನ್ ಅಲ್ಲಿ ಕೂಡ ಮಾಡಬಹುದು. There are few of them who are offering it. Okay. So some of the universities do offer it in terms of just want to add here. Yes, ಈಗ ಫೈನಲಿ ಡಿಸಿಷನ್ ಮೇಕಿಂಗಿಗೆ ಡೇಟಾ ತುಂಬಾ ಇರ್ತದೆ. ರೈಟ್. ಅದು ಕ್ವಿಕ್ಲಿ ಆಗ್ಬಿಡ್ಬೇಕು. ನೋ ಒನ್ ಹ್ಯಾಸ್ ಟೈಮ್ ಟುಡೇ ಟು ಮೇಕ್ ದ ಕ್ವಿಕ್ ಡಿಸಿಷನ್. ಹಾಗಾಗಿ ಅದು ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಬಿಸ್ನೆಸ್ ಅನಾಲಿಟಿಕ್ಸ್ ಕೈಂಡ್ ಆಫ್ ಸ್ಮಾಲ್ ಟ್ರೆಂಡ್ ಬಂದಿದೆ. ಅದು ಒಂಥರ ಒಳ್ಳೆಯದು ಅಂತ. ಅದ್ರ ಮೇಲೆ ಅಂದರೆ ಡೇಟಾ ಇದೆ ನಿಮ್ಮ ಹತ್ರ, ಕ್ವಿಕ್ಲಿ ವರ್ಕ್ ಮಾಡ್ತೀರಾ, ಫೈನಲ್ ನಿಮ್ಮ ಹತ್ರ ಇಷ್ಟು ಡೇಟಾ ಇದ್ರೆ ನೋ ಒನ್ ಹ್ಯಾಸ್ ದ ಪೇಷನ್ಸ್ ಅಂಡ್ ಟೈಮ್ ಟು ಅನಲೈಸ್ ಇಟ್. ಸೊ ಅನಾಲಿಸಿಸ್ ಮಾಡಿ ಬಂದ್ಬಿಟ್ರೆ ಇಟ್ ವಿಲ್ ಬಿ ಈಸಿ. ಅದೇ ಮೊದಲಿನ ದಿನಗಳಲ್ಲಿ ಡೇಟಾ ಶಾರ್ಟೇಜ್ ಇತ್ತು. ಇವತ್ತು ಡೇಟಾ ಸಿಕ್ಕಾಪಟ್ಟೆ ಇದೆ, ಬಟ್ ವಿ ಲ್ಯಾಕ್ ಅನಾಲಿಟಿಕಲ್ ಟೂಲ್ಸ್. ವಿ ಲ್ಯಾಕ್ ದೋಸ್ ಪೀಪಲ್ ಹೂ ಸಮ್ಮರೈಸ್, ಫಿಲ್ಟರ್ ಅಂಡ್ ಗಿವ್ ಅಲ್ವಾ, ನಟ್ ಶೆಲ್ ಅಲ್ಲಿ ಕೊಡೋದು. ಕರೆಕ್ಟ್. So considering that, I think business analytics is a good option. Good option. And this is very much required in the case of next boom. We can see large number of organizations which are looking in terms of data analytics, and this could be one of the areas. If at all they are going abroad also, there are good number of colleges or maybe within India also. We do have colleges. So that is depending upon their choices. Super. ಸರ್, ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ. ಸಾಕಷ್ಟು ಚರ್ಚೆಗಳಾದವು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಸ್ಕಿಲ್ ಸೆಟ್ಸ್ಗಳು, NEP ಬಗ್ಗೆ. ಕಡೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಒನ್ ಮೆಸೇಜ್ ಫ್ರಮ್ ಯುವರ್ ಸೈಡ್ಸ್. ಫಸ್ಟ್ ಆಫ್ ಆಲ್, ವೆರಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಹೂ completed their PU examination with flying colors. This next is a crucial decision that you all have to do. What you want to do in your field which you have chosen, could be science, commerce. Particularly commerce, you have choices. Definitely spend some quality time with your parents, understand, work out what suits you, what college will provide you, is there in a good match. Accordingly take a decision. Don't look at just like in any other degree that you are doing it, because 18 to 21, 22, lot of transformation will happen from your end. True. Moment you become 18, you have the voting right. So many things automatically comes in. Correct. So keep all this in mind, whether I can develop my career, develop my ambition, dreams, aspirations in a particular college, suits, get data and take a decision. Correct. For any support guidance, Trisha is always there. Yes, great. Yogesh sir, your final message to the students.
Yeah, students who have completed the plus 12, congratulations. However, in case students who have not completed, you still have a chance. Failure is always not that it's an end to life. Correct. People have failed. People have failed miserably, some of them, and they have come up. So you may fall, but remember that you have to get up. You have to get up. Maybe you may fall again. You may fall again. Whatever number of times you may fall, but you should be having that courage to get up. That strength within you will bring much more than what you can deserve. So probably you will be able to achieve much better things. So Adannu, I would say that that's something which I would say the first one. Secondly, understand your strengths. If at all you are comfortable with numbers, look at your own strengths. If at all you are good in terms of interpersonal skills, so you may be having your own strengths, your own weaknesses. Understand this and map the skills that are important. Correct. So that would be very important to make these assessments. Then look at the courses, whether you want to take science or commerce or any other streams. Look at those strengths of yours and probably progress. All the best for your future. ಗ್ರೇಟ್ ಸ್ಟೂಡೆಂಟ್ಸ್, ಇವತ್ತು ನಾವು ಈಗ ಕಡೆ ಹಂತಕ್ಕೆ ಬಂದಿದ್ದೇವೆ. ನಾವು ಇವತ್ತಿನ ಡಿಸ್ಕಷನ್ನಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ನೀವು ಕೆಲವರು ಆಲ್ರೆಡಿ ಕೋರ್ಸ್ಗಳನ್ನ ಚೂಸ್ ಮಾಡಿದವರಿಗೆ ದೆರ್ ಇಸ್ ನೋ ಕೈಂಡ್ ಆಫ್ ಏನು ಹೇಳ್ತಾರೆ, ಆ ಡಿಸಿಷನನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ. ದಿಸ್ ನೋ ಕ್ವಶನ್ ಆಫ್ ರಿಗ್ರೆಟ್. ನೀವು ಡಿಸಿಷನ್ ತೊಗೊಂಡಿದ್ದೀರಿ, ಅದನ್ನು ರೈಟ್ ಡಿಸಿಷನ್ ಆಗಿ ಕನ್ವರ್ಟ್ ಮಾಡುವಂಥದ್ದು ನಿಮ್ಮ ಕೈಲೇ ಇರುವಂಥದ್ದು. ಸೊ ಯಾರು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ, ತುಂಬ ರಿಸರ್ಚ್ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ತೊಗೊಂಡು ಡಿಸಿಷನ್ ತೊಗೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ 2 ಪ್ಯಾನಲಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನಾಗಿ ಗೋಪಾಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆ್ಯಂಡ್ ಸ್ಪೇರಿಂಗ್ ಯೋರ್ ಟೈಮ್ ವಿತ್ ದ ಸ್ಟೂಡೆಂಟ್ಸ್. I also extend a heartfelt thanks to Dr. Yogesh Pai. Thank you so much for spending your time. ನಾ ಆಗಲೇ ಹೇಳಿದಾಗೆ ನಿಮ್ಮ ಈ ಕನ್ಫ್ಯೂಷನ್ಗಳನ್ನು ಸಾಕಷ್ಟು ನಿವಾರಣೆ ಮಾಡಲಿಕ್ಕೋಸ್ಕರನೇ ಈ ಥರ ಕಾರ್ಯಕ್ರಮಗಳು udayavanionline.com ಅಲ್ಲಿ ಬರ್ತಾ ಇದೆ. ಸೊ ಕೀಪ್ ವಾಚಿಂಗ್ ದಿಸ್ ಸ್ಪೇಸ್. ಇನ್ನೂ ಹಲವಾರು ವಿಷಯಗಳಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ. ಆ್ಯಂಡ್ ಫಾರ್ ಆಸ್ ಆಫ್ ನೌ, ಐ ವಿಶ್ ಎವ್ರಿ ಒನ್ ಅ ಗ್ರೇಟ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಸ್. ಥ್ಯಾಂಕ್ ಯು.